ಇಲ್ಲ ಪರಿ, ಅವ್ರು ಫೋನ್ ತೆಗಿತಾ ಇಲ್ಲ. ಅಯ್ಯೋ ದೇವ್ರೆ, ಏನ್ರಿ ಮಾಡೋದೀಗ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಎಲ್ಲಿ ಅಂತ ಅವಳನ್ನ ಹುಡ್ಕೋದು? ಅವಳು ಈ ನಡುವೆ ವಿಚಿತ್ರವಾಗಿ ಆಡ್ತಿದ್ಲು, ಏನೇನೋ ಯೋಚನೆ ಮಾಡ್ತಿದ್ಲು, ಕೂತಲ್ಲೇ ನಿಂತಲ್ಲೇ ಕಳೆದು ಹೋಗ್ತಿದ್ಲು. ಅವಳ ಮನ್ಸಲ್ಲಿ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಮನ್ಸಲ್ಲಿ ಏನೇನೋ ಯೋಚನೆ ಬರ್ತಿದೆ. ಯಾವಾಗ್ಲೂ ಕೆಟ್ಟದ್ದನ್ನೇ ಯೋಚನೆ ಮಾಡಬೇಡ. ನಮ್ ಸುತ್ತಮುತ್ತ ಏನೇನೋ ಕೆಟ್ಟ ಸುದ್ದಿಗಳು ಕೇಳ್ತಾ ಇದೀವಿ. ಇವಳು ಬೇರೆ ಸಹಜವಾಗಿರ್ಲಿಲ್ಲ ನೋಡಿ. ಒಂದ್ಸಲ ಆರ್ತಿ ಅಮ್ಮಗಾದ್ರೂ ಫೋನ್ ಮಾಡಿ ಅವ್ರ ಹತ್ರ ಏನಾದ್ರೂ ಹೇಳ್ಕೊಂಡಿರ್ಬೋದಾ ಕೇಳ್ರಿ. ಬೇಡ ಪರಿ, ಇವತ್ತು ಅವರು ರಾಜನ ಹೆಸರಲ್ಲಿ ಮೃತ್ಯುಂಜಯ ಹೋಮ ಇಟ್ಕೊಂಡಿದ್ದಾರೆ. ಸುಮ್ನೆ ಅವ್ರಿಗೆ ಫೋನ್ ಮಾಡಿ ತೊಂದರೆ ಕೊಡೋದು ಬೇಡ. ಅದು ಅಲ್ಲದೆ ಅದಿತಿ ಕಾಣ್ತಾ ಇಲ್ಲ ಅಂದ್ರೆ ಅವರು ಗಾಬರಿ ಆಗ್ತಾರೆ. ಕಾಲೇಜ್ ಕಡೆ ಏನಾದ್ರೂ ಹೋಗಿದಾಳ ನೋಡೋಣ ಇರು. ಅಯ್ಯೋ, ಅವಳು ನನಗೆ ಹೇಳ್ದೆ ಕಾಲೇಜ್ ಹೇಗ್ರಿ ಹೋಗ್ತಾಳೆ? ಅವಳ ತಲೆ ಬಾಚಿ ಟಿಫಿನ್ ಕಟ್ಟದ್ ನಾನೇ ಅಲ್ವಾ? ಅವಳು ಹೋಗಕ್ ಮುಂಚೆ ನಂಗೆ ಹೇಳ್ಬಿಟ್ಟೆ ಹೋಗೋದು. ದಿವ್ಯನ್ ಮನೆಗೆ ಏನಾದ್ರೂ ಹೋಗಿರ್ಬೋದಾ? ಇಲ್ಲ ರೀ, ಅವಳು ರಾಜನ್ಗೆ ಆಕ್ಸಿಡೆಂಟ್ ಆದ್ಮೇಲೆ ಹೊತ್ತು ಗೊತ್ತಿಲ್ಲದೆ ಏನು ಯೋಚನೆ ಮಾಡ್ಕೊಂಡು ಹಿಂದಿನ ಬಿದಿಲ್ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಹೋಗಿ ಕೂತಿರೋಳು. ಅದೊಂದು ಜಾಗ ಒಂದ್ಸಲ ನೋಡೋದು ಒಳ್ಳೇದು ರೀ. ಹೋಗಿ ಬರ್ತೀರಾ? ಹೌದಾ, ಸರಿ, ನೋಡ್ಕೊಂಡು ಬರ್ತೀನಿ. ಅಮ್ಮ, ಇನ್ನೇನು ಪುರೋಹಿತರು ಬರೋ ಟೈಮ್ ಆಯ್ತು. ನೀವ್ ಅಲ್ಲೇ ಇದ್ದು ಚೆನ್ನಾಗಿರತ್ತೆ ಅನ್ಸತ್ತೆ. ಯಾಕೆ ಅಂತಂದ್ರೆ ಪೂಜೆ ಬಗ್ಗೆ ಜಾಸ್ತಿ ಗೊತ್ತಿರೋದು ನಿಮ್ಗೆ ಅಲ್ವಾ. ಬನ್ನಿ ಹೋಗೋಣ. ನೋಡೋದಿತಿ ಹೇಗಿದ್ದಾನೆ, ಹೇಗಾಗಿದ್ದಾನೆ? ಅವನ ಕೈಲ ತಾಯ್ತಾ ಇರ್ಲಿಲ್ವಲ್ಲ, ನೀನ್ ಕಟ್ಟಿದ್ಯಾ? ಒಳ್ಳೆದಾಯ್ತು. ಅದಿತಿ, ಧ್ರುವನ ಪೂಜೆ ಕೂಡಿಸ್ಬೇಕು, ಪಂಚೆ ಉಡ್ಸಿ ರೆಡಿ ಮಾಡ್ಬೇಕು. ಅಂತೂ ಇಂತೂ ನಮ್ಮ ಪ್ಲಾನ್ ಪ್ರಕಾರನೇ ಗುರುಗಳನ್ನ ಗೊತ್ತು ಮಾಡಿದ್ದಾಯ್ತು. ಅವ್ರು ಪೂಜೆ ಚೆನ್ನಾಗಿ ನಡ್ಸ್ಕೊಡ್ತಾರೆ, ಅದ್ರಲ್ಲಿ ಯಾವ ಡೌಟು ಇಲ್ಲ. ಆದರೆ ಅತ್ತೆ ಪೂಜೆ ಕೂತ್ಕೊಂಡ್ಮೇಲೆ ನಮ್ಮ ರಾಜಣ್ಣಂಗೆ ಒಳ್ಳೇದು ಬಯಸ್ತಾರ ಅನ್ನೋ ನಂಬಿಕೆನೇ ಇಲ್ಲ. ಪೂಜೆ ಕೂತ್ಕೊಳ್ಳೋರೆ ಕೇಡ್ ಬಯಸಿದ್ರೆ ಸಿಗೋ ಫಲ ಕೂಡ ಸಿಗಲ್ಲ. ಅಂತ ಪವಿತ್ರವಾದ ಪೂಜೆಲಿ ಅಪಚಾರ ನಡೆದ್ರೆ ಶಾಪ ತಟ್ಟಿದ್ರು ಆಶ್ಚರ್ಯ ಇಲ್ಲ ಬಾಬಾ. ಇನ್ ಯೋಚನೆ ಮಾಡೋದೇನೋ ಸರಿಯಾಗೇ ಇದೆ, ಬಟ್ ಏನ್ ಮಾಡೋದು? ಅತ್ತೆನ ಪೂಜೆ ಕೂರ್ದಿರೋ ತರ ಮಾಡ್ಬಿಟ್ರೆ? ನೀನ್ ಹೇಳೋದೇನೋ ಸರಿನೇ, ಬಟ್ ಅದು ಅಷ್ಟು ಸುಲಭ ಅಲ್ಲ. ಕ್ಲಿಯರ್ ಕಟ್ ಪ್ಲಾನ್ ಇಲ್ಲದೆ ನಾವು ಮುಂದುವರಿಯೋದು ನಮ್ಗೆ ಉಲ್ಟಾ ಹೊಡೆಯೋದು. ಅದು ನಿಜನೇ. ಅವ್ರ ಮೊದ್ಲೇ ಭಯಂಕರ ಚಾಲಾಕಿ. ಬಾವಾ, ನಾವ್ ಬರೀ ಯೋಚನೆ ಮಾಡಿದ್ರೆ ಆಗಲ್ಲ. ಏನಾದ್ರೂ ಮಾಡಿ ಅತ್ತೆ ಪೂಜೆ ಕೂರೋದನ್ನ ತಡಿಬೇಕು. ಇಲ್ಲ ಅಂದ್ರೆ ನಾವು ಪೂಜೆ ಮಾಡಿದ್ದು ವ್ಯರ್ಥ ಆಗ್ಬಿಡುತ್ತೆ. ನೋಡಿ ನನ್ನಿ, ಪೂಜೆಗೆ ಅಗ್ರಜನೇ ಕೂರ್ಬೇಕು ಅಂತ ರೋಹಿತ್ರ ಕೈಯಿಂದಾನೆ ಹೇಳ್ಸಿದ್ರೆ ಹೇಗೆ? ಇಲ್ಲ ಬಾಬಾ, ಇದಕ್ ವೇದಾಂತ್ ಖಂಡಿತ ಒಪ್ಕೊಳ್ಳಲ್ಲ. ಪೂಜೆಗೆ ಯಾರು ಕೂತ್ರೆ ಏನು, ಏನಾಗುತ್ತೆ, ಯಾಕಾಗುತ್ತೆ ಅಂತ 100 ಪ್ರಶ್ನೆ ಕೇಳ್ತಾನೆ. ಅವ್ನು ಕೇಳೋ ಪ್ರಶ್ನೆಗೆ ನಮ್ಮ ಹತ್ರ ಆನ್ಸರ್ ಕೊಡಕ್ ಆಗ್ಲಿಲ್ಲ ಅಂದ್ರೆ ನಮ್ಮ ಅಮ್ಮನೇ ಪೂಜೆ ಕೂತ್ಕೋತಾರೆ ಅಂತ ಜಡ್ಜ್ಮೆಂಟ್ ಕೊಟ್ಬಿಡ್ತಾನೆ ಅಷ್ಟೇ. ಅದಕ್ಕಿಂತ ದೊಡ್ಡ ದೂರ ಅಂತ ಬೇರೆ ಇಲ್ಲ. ಹೀಗ್ ಮಾಡಿದ್ರೆ ಹೇಗೆ? ಹೀಗೆ ಅಂದ್ರೆ ಹೇಗೆ? ಸುಹಾಸಿನಿ ಬರೋ ದಾರಿಲಿ ಎಣ್ಣೆನೋ ಬಾಳೆನ್ ಸಿಪ್ಪೆನೋ ಹಾಕಿ ಅವಳನ್ನ ಬೀಳೋ ತರ ಮಾಡಿದ್ರೆ ಹೇಗೆ? ಆಗ ಅವಳ ಕೈಯೋ ಕಾಲೋ ಸೊಂಟನೋ ಮುರಿದೋಗುತ್ತೆ. ಆಮೇಲೆ ನಾವು ಆರಾಮಾಗಿ ಪೂಜೆ ಮಾಡ್ಬೋದಲ್ಲ. ಏನ್ ಬಾಬಾ ನೀವು ಇನ್ನು ಹಳೆ ಕಾಲ ಸೀರಿಯಲ್ ಸ್ಕ್ರೀನ್ ಪ್ಲೇನೇ ಮಾಡ್ತೀರಾ? ಎಣ್ಣೆ ಚೆಲ್ಲೋದು ಮತ್ತೊಂದು ಮಾಡೋದೆಲ್ಲ ನಾವು ಬರೋಕಿನ ಮೊದ್ಲಿನ ಸ್ಕೀಮ್ಸು. ನಾವು ಬಂದ್ಮೇಲೆ ದುನಿಯಾ ಬದಲಾಗಿದೆ ಬಾಬಾ, ಸ್ವಲ್ಪ ಅಪ್ಡೇಟ್ ಆಗಿ. ಅಷ್ಟಕ್ಕೂ ನಾವ್ ಅತ್ತೆ ಪೆಟ್ ಮಾಡಕ್ ಹೋಗಿ ಅವ್ರ ಸೊಂಟ ಗಿಂಟ ಮುರ್ಕೊಂಡ್ರೆ ದೊಡ್ಡ ಸಮಸ್ಯೆ ಆಗೋಗ್ಬಿಡುತ್ತೆ. ಆಮೇಲೆ ಅಮ್ಮಂಗ್ ಹುಷಾರಿದ್ದಾಗ ಪೂಜೆನ ಚಾನ್ಸೇ ಇಲ್ಲ. ಅಮ್ಮಂಗ್ ಹುಷಾರಾದ್ಮೇಲೆ ಪೂಜೆ ಇಟ್ಕೊಳ್ಳೋಣ ಅಂತ ನಿಮ್ ಮಗ್ರಜನ ಅಡ್ಗಾಲ್ ಹಾಕ್ಬಿಡ್ತಾನೆ. ಇಂತ ಡುಬಾ ಕಡೆಯೆಲ್ಲ ಬಿಟ್ಟು ಬೇರೆ ಐಡಿಯಾ ಇದ್ರೆ ಹೇಳಿ. ಸರಿ ಬಿಡು, ಯಾವ್ದಾದ್ರು ಮೂವಿ ಲೆವೆಲ್ಗೆ ಐಡಿಯಾ ಮಾಡೋಣ. ಹಾ ನೋಡಿ ನದಿ, ವಿಷ್ಣುದಾದಂದು ಒಂದು ಮೂವಿ ಇದೆ ಹಲೋ ಡ್ಯಾಡಿ ಅಂತ. ಆ ಮೂವಿಲಿ
ವಿಷ್ಣುದಾದ ಮತ್ತೆ ಅವ್ರ ಮಗನ್ಗೆ ಮಾಟ ಮಂತ್ರ ಮಾಡ್ಸಿರ್ತಾರೆ. ಆಮೇಲೆ ಏನಾಗುತ್ತೆ ಅಂದ್ರೆ ವಿಷ್ಣುದಾದ ಅವ್ರ ಮಗನ್ ತರ ಆಡ್ತಿರ್ತಾರೆ ಅಂಡ್ ಅವ್ರ ಮಗ ವಿಷ್ಣುದಾದನ್ ತರ ಆಡ್ತಿರ್ತಾರೆ. ಇದೇ ತರ ಐಡಿಯಾನ ಸುವಾಸಿನಿ ಮೇಲೆ ಟ್ರೈ ಮಾಡಿ ಮಾಟ ಮಂತ್ರ ಮಾಡ್ಸಿದ್ರೆ ಹೇಗಿರುತ್ತೆ? ಏನ್ ಬಾಬಾ ನೀವು QR ಕೋಡ್ ಕಾಲದಲ್ಲಿ ಮಾಟ ಮಂತ್ರ ಅನ್ಕೊಂಡು ಇವೆಲ್ಲ ವರ್ಕೌಟ್ ಆಗಲ್ಲ. ಬೇರೆ ಏನಾದ್ರೂ ಯೋಚನೆ ಮಾಡಿ. ಹೌದಾ? ಈಗ ನೋಡು ಎಂತ ಐಡಿಯಾ ಕೊಡ್ತೀನಿ. ಹಾ ರೌಡಿನಾದ್ನಿ ಅಣ್ಣ ಅವ್ರ ಸಿನಿಮಾ ಆಕಸ್ಮಿಕ ಮೂವಿಲಿ ಹೀರೋಯಿನ್ ನ ಕಿಡ್ನಾಪ್ ಮಾಡೋ ಸೀನ್ ಇದೆ. ನಮ್ ಸುಹಾಸಿನಿ ಹೀರೋಯಿನ್ ಅಲ್ಲ ಅಂದ್ರೂ ಸುಹಾಸಿನಿನ ಕಿಡ್ನಾಪ್ ಮಾಡಿದ್ರೆ ಹೇಗಿರುತ್ತೆ? ಸುಮ್ನೆ ಕೋಪ ಬರ್ಸ್ಬೇಡಿ ಬಾಬಾ. ಅತ್ತೆ ಕಿಡ್ನಾಪ್ ಆದ್ರೂ ಪೂಜೆ ನಡೆಯಲ್ಲ. ಸೊ ಅತ್ತೆ ಇಲ್ಲೇ ಇರ್ಬೇಕು, ಆದ್ರೆ ಪೂಜೆ ಕೂರ್ಬಾರ್ದು. ಆತರ ಏನಾದ್ರೂ ನ್ಯೂ ಟ್ರೆಂಡಿಂಗ್ ಮೂವಿ ತರ ಯೋಚನೆ ಮಾಡಿ. ಈ ಆಟ ನಮ್ ಪರವಾಗಿರುತ್ತೆ. ಈ ಸಲ ನಾವೇ ಗೆಲ್ತೀವಿ ಅಂತ ಅನ್ಕೊಂಡಿದ್ರೆ ಎಲ್ಲ ಎಕ್ಕುಟ್ಟೋಯ್ತು. ಕಷ್ಟಪಟ್ಟು ಆ ಜ್ಯೂಸ್ಗೆ ಮತ್ ಬರೋ ಔಷಧಿ ಹಾಕಿದೆ ನೋಡಿ. ನಾನು ಆ ಸುವಾಸಿನಿ ನೋಡಿದ್ರೆ ಎಲ್ಲ ಚೆಲ್ಬಿಟ್ಲು. ನನ್ ಒಂದೇನ್ ಅರ್ಥ ಆಗಲ್ಲ ಅಂದ್ರೆ, ಕೆಟ್ಟವರು ಈ ತರ ಎಲ್ಲ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ಆಲ್ಮೋಸ್ಟ್ ಸಕ್ಸಸ್ಫುಲ್ ಆಗ್ತಾರೆ. ಅದೇ ತರ ನಾವ್ ಟ್ರೈ ಮಾಡಿದ್ರೆ ಎಲ್ಲ ಎಕ್ಕುಟ್ಟೋಗ್ಬಿಡುತ್ತೆ. ದೇವ್ರು ಇಸ್ ವೆರಿ ಮೀನ್. ನೀವ್ ಅನ್ಕೊಂಡಿರೋ ತಪ್ಪು ಬಾಬಾ. ದೇವ್ರು ಯಾವಾಗ್ಲೂ ಒಳ್ಳೆಯವ್ರ ಪರವಾಗೇ ಇರ್ತಾನೆ. ಇಷ್ಟೆಲ್ಲ ಆದ್ಮೇಲೂ ಇನ್ನು ಹಳೆ ಡೈಲಾಗ್ ಹೊಡಿತಿದ್ಯಲ್ಲ. ಯಾವ ದೇವ್ರು ಯಾರಿಗೆ ಕೈ ಕೊಡ್ತಾನೋ ಗೊತ್ತಿಲ್ಲ, ಆದ್ರೆ ನಮ್ದವ್ರ ಪಾಲಿಗೆ ನಮ್ ಬಜರಂಗಿ ಕೈ ಕೊಟ್ಟಿದ್ ದಾಖಲೆನೇ ಇಲ್ಲ. ನಾವಿದೀವಲ್ಲ ಕೂಲಾಗಿ ಕಾಮಗಿರಿ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ. ನೀನ್ ಹೇಳೋದ್ ನೋಡಿದ್ರೆ ಆಗ್ಲೇ ಏನಾದ್ರೂ ಸ್ಕ್ಯಾಮ್ ಮಾಡಿರೋ ತರ ಕಾಣಿಸ್ತಿದೆ. ಏನ್ ಮಾಡಿದ್ಯಾ ಹೇಳೋ? ಬಾಬಾ ನಮ್ಮ ಹತ್ರ ಆಲ್ರೆಡಿ ಟೈಮ್ ತುಂಬಾ ಕಮ್ಮಿ ಇತ್ತು. ಒಂದೇ ಅಟೆಂಪ್ಟಿಗೆ ನಮ್ ಪ್ಲಾನ್ ಸಕ್ಸಸ್ ಆಗುತ್ತೆ ಅನ್ನೋದು ತುಂಬಾ ಕಷ್ಟ ಅಂತ ಗೊತ್ತಾಯ್ತು. ಅದಕ್ಕೆ ಪ್ಲಾನ್ ಬಿ ರೆಡಿ ಮಾಡ್ಕೊಂಡಿದ್ದೆ, ಯಾವ್ದಕ್ಕೂ ಬ್ಯಾಕಪ್ ಇರ್ಲಿ ಅಂತ. ಒಂದ್ ಹೆಜ್ಜೆ ಮುಂದೆ ಯೋಚನೆ ಮಾಡಿದ್ದೆ. ನನಗೆ ಕನ್ಫ್ಯೂಸ್ ಮಾಡಬೇಡ, ಅದೇನ್ ಪ್ಲಾನ್ ಅಂತ ಬೇಗ ಹೇಳು. ಅದು ನೀವು ಅತ್ತೆ ಕುಡಿಯೋ ಜ್ಯೂಸ್ ಅಲ್ಲಿ ಮತ್ಬರೋ ಪೌಡರ್ ಮಿಕ್ಸ್ ಮಾಡಿದ್ರೆ ನಾನು ಅವ್ರ ರೂಮಿಗೆ ಹೋಗಿ ಅವ್ರು ಕುಡಿಯೋ ನೀರಲ್ಲೇ ಮತ್ಬರೋ ಬಾವಾ ಅತ್ತೆ ಆಗ್ಲೇ ನೀರ್ ಕುಡ್ದಾಯ್ತು. ಯಾಕೆ ನಿಮ್ ನೋಡಿ ಆಮೇಲೆ ಗೊತ್ತಲ್ಲ ಡಂಕಣಕ್ಕ ಡಂಕಣಕ್ಕ. ನಾನ್ ನಿನ್ ಏನೋ ಅನ್ಕೊಂಡಿದ್ದೆ ನೋಡಿ ನದ್ನಿ. ಸೂಪರ್ ನೀನು. ರೌಡಿ ಬೇಬಿ ಮನ್ಸ್ ಮಾಡಿದ್ರೆ ಎದುರಾಳಿ ಕೇಳ್ಕತಂ ನಾಟಕ್ ಬಂತ್. ಇವರು ನಿಜಕ್ಕೂ ಮಹಾತ್ಮರೇ ಸರಿ. ನನ್ನ ಮನಸ್ಸಿನ ತೊಳಲಾಟ ಎಲ್ಲ ಇವ್ರ ಹತ್ರ ಹೇಳ್ಕೊಂಡ್ ಬಿಡ್ಲಾ? ಭಯಬೇಡ ತಾಯಿ, ತೊಳಲಾಟ ಸಹಜ. ಪರೀಕ್ಷೆ ಅನ್ನುವುದು ನಿರಂತರವಾಗಿ ನಡೆಯುತ್ತೆ. ಕಷ್ಟದ ಹಾದಿ ಸುಂದರವಾದ ಗಮ್ಯ ತಲುಪುತ್ತೆ. ಸತ್ಯ ಸೋಲೋದೂ ಇಲ್ಲ, ಸಾಯೋದೂ ಇಲ್ಲ. ಕೊರಡಂತಾಗಿರುವ ಬೀಜ ಮಣ್ಣಿಗೆ ಬಿದ್ದು ನೀರು ಸಿಕ್ಕಾಗ ಮೊಳಕೆ ಒಡೆದು ಹಸಿರಾಗಲ್ವ ತಾಯಿ? ಹಾಗೆ ಸತ್ಯ ಅರ್ಥ ಆಗಿ ನಿನ್ನ ಬಳಿ ಬರಬೇಕಾದ್ದು ಖಂಡಿತ ಬಂದೇ ಬರುತ್ತೆ. ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬರ್ಲಿ ಅಂತ ಆಶೀರ್ವಾದ ಮಾಡಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು.
ಗುರುಗಳು ಹೊಸ ಅಮ್ಮಂಗೆ ರುದ್ರಾಕ್ಷಿ ಕೊಟ್ಟಂಗೆ ನಂಗೂ ತಾಳಿ ಕೊಡ್ತಾರೆ ಅನ್ಕೊಂಡಿದ್ದೆ, ಆದ್ರೆ ಆತರ ಚಮತ್ಕಾರ ಯಾವ್ದು ನಡೀಲೇ ಇಲ್ವೇ. ಬೇಕಂತ ಗುರುಗಳು ನಿಮ್ ತಾಳಿ ಕೊಡ್ಲಿಲ್ಲ ಅಂತ ಫೀಲ್ ಆಗ್ತಿದ್ಯಾ? ಗುರುಗಳು ಕಾಲಿಟ್ಟಿದ್ದೆ ತಡ, ಸಾರ್ಥಕ್ ಸರ್ಗೆ ಮನ್ಸಲ್ಲಿ ಅನ್ಕೊಂಡಿದ್ದೆಲ್ಲ ಗೊತ್ತಾಗಕ್ ಶುರುವಾಯ್ತು ಅನ್ಸುತ್ತೆ. ನೀವು ಮನ್ಸಲ್ಲಿ ಅನ್ಕೊಂಡಿದ್ದು ನನಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ದೀರಾ? ನೀವು ಮೈಂಡ್ ವಾಯ್ಸ್ ಅನ್ಕೊಂಡು ಜೋರಾಗಿ ಹೇಳ್ಬಿಟ್ರಿ. ಸಮಯ ಆಗ್ತಿದೆ, ಪೂಜೆ ಶುರು ಮಾಡೋಣವಾ? ಹಾ ಗುರುಗಳೇ, ಎಲ್ಲವೂ ರೆಡಿ ಇದೆ, ಶುರು ಮಾಡ. ಹೋಮ ಮಾಡಿಸ್ತಿರೋರ್ಗೆ ಆರೋಗ್ಯ ಸರಿ ಇಲ್ಲ, ಪೂಜೆ ಕೂರಕ್ಕಾಗಲ್ಲ ಅಂತ ಹೇಳ್ತಿದ್ರಿ. ಈಗ ಅವ್ರ ಪರವಾಗಿ ಅವ್ರ ಜೊತೆ ಪೂಜೆ ಕೂರೋರು ಯಾರು? ನಮ್ಮಮ್ಮ ಗುರುಗಳೇ. ಅಮ್ಮ 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 ಏನಾಯ್ತು? ಏನಾಯ್ತಮ್ಮ? ಈಗ ಓಕೆ? ಏನೋ ಗೊತ್ತಾಗ್ತಿಲ್ಲ ವೇದಾಂತ, ಕಿದ್ದಕ್ಕೆ ಸುಸ್ತಾಗ್ತದೆ, ಕಣ್ಣೆಲ್ಲ ಮಂಜಾಗ್ತಾ ಇದೆ. ಮೃತ್ಯುಂಜಯ ಪೂಜೆನ ಯಾರ ಹೆಸರಲ್ಲಿ ಮಾಡಿಸ್ತಿದ್ದೀರಾ ಅವ್ರನ್ನ ಕರ್ಕೊಂಬನ್ನಿ. ಸರಿ ಗುರುಗಳೇ. ಪೂಜೆ ಕೂರೋರು ಯಾರು? ಅವ್ರನ್ನ ಕರ್ಕೊಂಬನ್ನಿ. ಗುರುಗಳೇ, ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡ್ತಿದ್ದಾರೆ. ಅಮ್ಮ ಈಗ ಸ್ವಲ್ಪ ಸುಧಾರಿಸ್ಕೊಂಡಿರ್ತಾರೆ ಅನ್ಸುತ್ತೆ, ನಾನು ಹೋಗಿ ಕರ್ಕೊಂಡ್ಬರ್ತೀನಿ ಗುರುಗಳೇ. ಅಲ್ಲ ವೇದಾಂತ್, ನಾನು ಅಕ್ಕ ಈಗ ತಾನೇ ಅತ್ತೆನ ರೂಮಲ್ಲಿ ಮಲಗಿಸ್ ಬಂದಿದ್ದೀವಿ. ಅವ್ರು ಇಷ್ಟ ಬೇಗ ಹೇಗ್ ಸುಧಾರಿಸ್ಕೊಳ್ತಾರೆ? ನೀನ್ ಹೋಗಿ ಬಲವಂತವಾಗಿ ಎದಳ್ಸಿದ್ರೆ ಅವ್ರಿಗೆ ಡಿಸ್ಟರ್ಬ್ ಮಾಡ್ದಂಗಾಗಲ್ವಾ? ಹಾಗಂತ ಅಮ್ಮ ಹಿಂದೆ ಪೂಜೆ ಶುರು ಮಾಡಿಸೋದಕ್ಕೆ ಆಗೋದಿಲ್ಲ ಅಮ್ಮಗೆ. ಧ್ರುವನ ಆಯುಷ್ಯ ಗಟ್ಟಿಯಾಗಿರ್ಲಿ, ಮೃತ್ಯುಂಜಯ ಹೋಮ ಮಾಡಿಸ್ಬೇಕು ಅಂತ ಹೇಳಿದ್ದೆ ಅಮ್ಮ. ಅವರು ಇಲ್ಲದೆ ಪೂಜೆ ಮಾಡಿಸೋದು ನನ್ಗೆ ಯಾಕೋ ಸರಿ ಅನ್ಸಲ್ಲ. ಇಂಥ ಪರಿಸ್ಥಿತಿಲಿ ಅತ್ತನ ಪೂಜೆ ಕೂರಿಸೋದು ನಂಗೆ ಯಾಕೋ ಸರಿ ಅನ್ಸ್ತಿಲ್ಲ ವೇದಾಂತ್. ರಾಜಣ್ಣನ ಆರೋಗ್ಯ ಸರಿ ಮಾಡಕ್ ಹೋಗಿ ಸರಿಯಾಗಿರೋ ಅತ್ತೆ ಆರೋಗ್ಯನ ಹಾಳು ಮಾಡೋದು ಬೇಡ. ನಾವೇ ಪೂಜೆನ ಮುಂದುವರ್ಸೋಣ. ಇಲ್ಲ ಮೂಲೆ, ಅಮ್ಮ ಕೂತ್ರನೇ ಪೂಜೆಗೆ ಒಂದು ಅರ್ಥ ಅಂತ ಇರೋದು. ಅಮ್ಮ ಇಲ್ಲದೆ ಪೂಜೆ ನಡೆಸಿದ್ರೆ ನನ್ನ ಪ್ರಕಾರ ಯಾವ ಪ್ರಯೋಜನವೂ ಇಲ್ಲ. ಹಾಗಂತ ಪೂಜೆನ ಕ್ಯಾನ್ಸಲ್ ಮಾಡಕ್ಕಾಗತ್ತಾ ವೇದಾಂತ್? ಅಮ್ಮ ಸುಧಾರಿಸ್ಕೊಂಡು ಪೂಜೆ ಕೂತ್ರೆ ಪೂಜೆ ಮುಂದುವರಿಯುತ್ತ ಮೂಲ್ಯ. ಇಲ್ಲಾಂದ್ರೆ ಪೂಜೆನ ಕ್ಯಾನ್ಸಲ್ ಮಾಡೋಣ. ಅಮ್ಮ ಚೇತರಿಸ್ಕೊಂಡಾದ್ಮೇಲೆ ಅವ್ರು ಯಾವಾಗ ಹೇಳ್ತಾರೋ ಪೂಜೆ ಇಟ್ಕೊಂಡು. ಪೂಜೆ ಕ್ಯಾನ್ಸಲ್ ಮಾಡೋದು ಬೇಡ ಬಾಬಾ, ಗುರುಗಳು ಬೇರೆ ಬಂದಿದ್ದಾರೆ. ಪೂಜೆ ಮುಗಿಸ್ದೆ ಅವ್ರನ್ನ ವಾಪಸ್ ಕಳ್ಸೋದು ಮನೆಗ್ ಶೋಭೆ ಅಲ್ಲ. ಅತ್ತೆ ಕಂಡೀಷನ್ ಹೇಗಿದೆ ಅಂತ ನಾನು ನೋಡ್ಕೊಂಡ್ ಬರ್ತೀನಿ. ಅತ್ತೆ ಸುಧಾರಿಸ್ಕೊಂಡಿದ್ರೆ ಪೂಜೆ ಮುಂದುವರ್ಸೋಣ. ನಾನು ಕರ್ಕೊಂಡ್ ಬರ್ತೀನಿ ಬಾಬಾ. ಇಷ್ಟೊತ್ತಿಗಾಗ್ಲೇ ಅತ್ತೆಗೆ ಪ್ರಜ್ಞೆ ತಪ್ಪಿರುತ್ತೆ. ಅವ್ರಂತೂ ಪೂಜೆ ಕೂರೋಕ್ ಸಾಧ್ಯನೇ ಇಲ್ಲ. ನಮ್ಮಲ್ಲೇ ಯಾರಾದ್ರೂ ಪೂಜೆ ಕೂರೋದ್ ಗ್ಯಾರಂಟಿ. ಅಮ್ಮ, ಐ ಓಕೆ? ಹಾ ವೇದಾಂತ್, ಐ ಆಮ್ ಓಕೆ. ಸಡನ್ ಆಗಿ ಏನಾಯ್ತು ನಿಮ್ಗೆ? ಚೆನ್ನಾಗಿದ್ರಲ್ಲ? ಅದೇ ನನಗೂ ಗೊತ್ತಾಗ್ತಿಲ್ಲ ವೇದಾಂತ್.
ಪೂಜೆ ಕುತ್ಕೊಳ್ಳೋಕ್ ಮೊದಲು ಆರತಿ ನನಗೆ ಜ್ಯೂಸ್ ತಂದ್ಕೊಟ್ಲು. ಅದು ಕುಡಿಯೋಕ್ ಮುಂಚೆನೆ ಕೆಳಗಡೆ ಚೆಲ್ಲೋಯ್ತು. ಆಮೇಲೆ ಬಾಯಾರಿಗೆ ಆಗಕ್ ಶುರುವಾಯ್ತು. ಕೆಲ್ಲಿದ್ದ ನೀರು ಕುಡ್ದೆ. ಆಮೇಲೆ ಒಂಥರ ಹಿಂಸೆ ಆಗಕ್ ಶುರುವಾಯ್ತು. ಇಟ್ಸ್ ಓಕೆ. ಈಗ ಹೇಗಿದ್ದೀರಾ? ಬೆಟರ್ ಫೀಲ್ ಆಗ್ತಿದ್ಯಾ ಅಥವಾ ತುಂಬಾ ಸುಸ್ತೇನಾದ್ರೂ ಇದೆಯಾ? ಸ್ವಲ್ಪ ಪರವಾಗಿಲ್ಲ. ಅಮ್ಮ ಪೂಜೆಗೆ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ, ಹಾಗಂತ ನೀವು ಈಗಲೇ ಬರೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಮಲ್ಕೊಳ್ಳಿ, ಚೆನ್ನಾಗಿ ರೆಸ್ಟ್ ಮಾಡಿ, ಆರಾಮ್ ಅನ್ಸಾದ್ಮೇಲೆ ಬನ್ನಿ. ಹೇಳೋದನ್ನ ಕೇಳೋದಕ್ಕೆ ಒಂದು ಖುಷಿ ಆಗಲ್ಲ, ಬಟ್ ಈ ಟೈಮಲ್ಲಿ ಇದನ್ನ ಯಾಕೆ ಹೇಳ್ತಿದ್ಯಾ ಅಂತ ಕೇಳ್ಬೋದಾ? ನೀನು ಅಮ್ಮನ ವಿಷಯದಲ್ಲಿ ತುಂಬಾನೇ ಬದಲಾಗಿದೆ ವಿಕ್ರಾಂತ್. ನಿನಗೆ ಅಮ್ಮನ ಮೇಲೆ ಮೊದಲಿದ್ದ ಒಪಿನಿಯನ್ಗೂ ಈಗಿರೋ ಒಪಿನಿಯನ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ನೀನು ತಪ್ಪನ್ನ ತಿದ್ಕೊಂಡಿದ್ಯಾ, ಅದಕ್ಕೆ ಪಶ್ಚಾತ್ತಾಪ ಕೂಡ ಪಡ್ತಿದ್ಯಾ. ತಪ್ಪು ಮಾಡೋದು ಸಹಜ, ಆದ್ರೆ ಅದನ್ನ ತಿದ್ಕೊಂಡು ಹಿಡಿಯೋದು ಸಾಮಾನ್ಯ. ಇವತ್ತಿನ ಜಗತ್ತಲ್ಲಿ ಈ ತರ ಜನಗಳು ಸಿಗೋದು ತುಂಬಾ ರೇರ್. ಇವತ್ತು ನೀನು ದೊಡ್ಡ ಮನುಷ್ಯ, ನಿಜವಾಗ್ಲೂ ನಿನ್ನ ನನ್ನ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಖುಷಿ ಆಗ್ತದೆ. ಡ್ರಾಮಾ ಆಲ್ವೇಸ್ ವರ್ಕ್ಸ್. ವಿಕ್ಕಿ ಬಾವಾ, ನೀವು ಸೀಕ್ರೆಟ್ ಹೇಳ್ಬಿಟ್ಟಿರ, ಹುಷಾರು. ನಿಂಗೆ ಇದ್ರಲ್ಲಿ ಒಂದ್ ಲೆಕ್ಕದಲ್ಲಿ ಮೋಸನೇ ಆಗ್ತಿದೆ ಅಗ್ರಜ, ಆದ್ರೆ ನಮ್ಮ ಉದ್ದೇಶ ತುಂಬಾ ಒಳ್ಳೇದು. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬೇಕು. ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಗ್ರಜ, ನೀನ್ ಇದಕ್ಕಿದ್ದಾಗೆ ಯಾಕೆ ಹೀಗೆ ಹೇಳ್ತಿದ್ಯಾ ಅಂತ ಯೋಚನೆ ಮಾಡ್ತಾ ಇದ್ದೆ. ನಿನ್ನ ನಡವಳಿಕೆಲ್ಲ ಗೊತ್ತಾಗ್ತದೆ. ಇವ್ರನ್ನ ಹೀಗೆ ಮಾತಾಡಕ್ ಬಿಟ್ರೆ ಬಾವ ಎಲ್ಲಾನು ಹೇಳ್ಬಿಡ್ತಾರೆ. ಬಾಬಾ, ಪೂಜೆ ಶುರು ಆಗ್ತದೆ, ಬನ್ನಿ ಹೋಗೋಣ. ಅಗ್ರಜ ನನಗೆ ಯಾಕೋ ನೀವು ಮಾಡ್ತಿರೋದು ಸರಿ ಅನ್ನಿಸ್ತಿಲ್ಲ. ಪೂಜೆ ಕೂತವ್ರನ್ನ ಎಪ್ಸೋದ್ ಸರಿನಾ? ಅದು ಯಾಕೆ ಏನು ಅಂತ ಹೇಳಿದೆ. ಯಾಕೆ ಏನು ಅಂತ ಹೇಳಿಲ್ಲ ಅಂದ ಮಾತ್ರಕ್ಕೆ ರೀಸನ್ ಇಲ್ಲ ಅಂತಲ್ಲ ಸಾರ್ಥಕ್. ಖಂಡಿತವಾಗ್ಲೂ ಕಾರಣ ಇದೆ, ಅದನ್ನ ಟೈಮ್ ಬಂದಾಗ ಹೇಳ್ತೇನೆ. ಮನೆಯವ್ರ ಮುಂದೆ ಏನಂತ ಗುಟ್ಟು ಎಲ್ರ ಮುಂದೆ ಹೇಳ್ಬೋದಲ್ವಾ? ಎಲ್ಲಿ ಏನ್ ಮಾತಾಡಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನೀವು ಅದನ್ನ ನನಗೆ ಹೇಳ್ಕೊಡ್ಬಿಡಿ ಸಾರ್ಥಕ್. ಅಲ್ಲ, ತನ್ನ ಮಗನ್ಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಕೂತಿರೋ ತಾಯಿನ ಕೂರ್ಬೇಡ ಅಂತ ಹೇಳೋರು ನೀವಲ್ಲ, ಅದಕ್ಕೆ ಯಾಕೆ ಅಂತ ಕೇಳ್ತೀನಿ. ಈಗ ಇದು ನಾನೇ ಹೇಳ್ತಿದ್ದೀನಿ ಅಂದ್ರೆ ಅದು ಖಂಡಿತವಾಗ್ಲೂ ಒಂದು ಬಲವಾದ ಕಾರಣ ಇದ್ದೇ ಇರುತ್ತಲ್ವಾ ಸಾರ್ಥಕ್. ಟೈಮ್ ಬಂದಾಗ ಏನು ಅಂತ ಹೇಳ್ತೀನಿ, ಎಲ್ಲರಿಗೂ ಗೊತ್ತಾಗೋ ಟೈಮಲ್ಲಿ ಗೊತ್ತಾಗುತ್ತೆ. ಅಲ್ಲ ವೇದಾಂತ್, ಈ ತರ ದಿಢೀರ್ ಅಂತ ಶಾಕ್ ಕೊಟ್ರೆ ಹೇಗೆ? ಯಾಕೆ ಏನು ಅಂತ ಹೇಳ್ಬೇಕಲ್ವಾ? ಜಸ್ಟ್ ಸ್ಟಾಪ್ ಇಟ್ ಸಾರ್ಥಕ್. ಹೇಳಿದ್ದೇನೆ ಪದೇ ಪದೇ ಹೇಳೋದಕ್ಕಾಗಲ್ಲ. ಹೇಳ್ತಾ ಇದ್ದೀನಿ, ಗೊತ್ತಾಗೋ ಟೈಮಲ್ಲಿ ಎಲ್ಲ ಗೊತ್ತಾಗುತ್ತೆ. ಈ ನನ್ನ ಮಾತಿನ ಮೇಲೆ ಗೌರವ ಇದ್ರೆ ನಾನು ಹೇಳೋವರೆಗೂ ಎಲ್ಲರೂ ಸುಮ್ಮನೆ ಇಟ್ಬೇಡಿ. ದೇವ್ರೆ,
ಏನಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅದಾಗ್ತಾ ಇಲ್ಲ. ಮನ್ಸಿಗೆ ಏನೋ ಒಂಥರ ಸಮಾಧಾನ. ನೋಡಪ್ಪ ವೇದಾಂತ್, ಪೂಜೆ ಸರಿಯಾದ ಸಮಯಕ್ಕೆ ನಡಿಬೇಕು. ಅಪರಾಹ್ನ ಆದ್ಮೇಲೆ ದೈವಿಕ ಕಾರ್ಯ ಮಾಡೋದು ತಪ್ಪಾಗುತ್ತೆ. ಪೂಜೆಗೆ ಯಾರು ಕೂರ್ತಾರೆ ಅಂತ ಬೇಗ ವೇದಾಂತ್, ನನ್ನ ಸಲಹೆ ಸರಿ ಅನ್ಸುತ್ತೆ ಅನ್ನೋದಾದ್ರೆ ಈ ತಾಯಿನೇ ಪೂಜೆ ಕೂರ್ಬೋದು. ಆದ್ರೆ ಈ ಸಾತ್ವಿಕ ಶಕ್ತಿ ಅದನ್ನ ತಡೆಯುತ್ತೆ. ಯಾರು ಭಯ ಪಡೋ ಅಗತ್ಯ ಇಲ್ಲ. ನೋಡಿ, ನಾಳೆಯಿಂದ ಈ ಮನೆಯಲ್ಲಿ ದಿನನಿತ್ಯ ದೇವರ ಪೂಜೆ ಆಗಲಿ. ಅದು ಈ ತಾಯಿನೇ ಮಾಡಲಿ. ನಿಮ್ಮೆಲ್ರಿಗೂ ಒಳ್ಳೇದಾಗುತ್ತೆ. ಸರಿ ಗುರುಗಳೇ, ನೀವು ಹೇಳಿದಾಗೆ. ಈ ತಾಯಿ ಈ ಮನೆ ದೀಪ ಹಚ್ಚಿದ್ರೆ ಅದು ನಂದ ದೀಪ ಆಗುತ್ತೆ. ಆದಷ್ಟು ಬೇಗ ಒಂದು ಒಳ್ಳೆ ಸುದ್ದಿ ಬರುತ್ತೆ. ಯಾವ ಸುದ್ದಿ ಗುರುಗಳೇ? ನಮ್ ರಾಜಣ್ಣ ಬೇಗ ಗುಣ ಆಗ್ತಾರಾ? ಭವಿಷ್ಯನ ತಿಳ್ಕೊಳ್ಳೋ ಕುತೂಹಲ ಬೇಡ. ಅದು ಯಾವತ್ತಿಗೂ ಹಿತ ಅಲ್ಲ. ಅದು ಯಾವತ್ತಿದ್ರೂ ನಿಮ್ಗೆ ಗೊತ್ತಾಗುತ್ತೆ. ಶಂಭೋ ಮಹಾದೇವ. ಅಮ್ಮ, ಬಾವಿ, ನನಗೆ ಗೊತ್ತು ಅಮ್ಮ, ನನ್ನಿಂದ ನಿಮ್ಗೆ ಹರ್ಟ್ ಆಗಿದೆ ಅಂತ. ಐ ಆಮ್ ರಿಯಲಿ ಸಾರಿ. ನನಗೆ ಕ್ಷಮಿಸ್ಬಿಡಿ. ಕ್ಷಮಿಸೋ ಮಾತು ಆಮೇಲೆ ವೇದಾಂತ್. ನನಗೆ ಬೇಜಾರು ಅನ್ನೋದಕ್ಕಿಂತ ಕನ್ಫ್ಯೂಸ್ ಆಗ್ತಿದೆ. ನೀನ್ ಯಾಕೆ ನನ್ನನ್ನ ಪೂಜೆ ಮಾಡೋದು ಬೇಡ ಅಂದೆ? ಅಮ್ಮ, ಅದನ್ನ ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಪರವಾಗಿಲ್ಲ, ಹೇಳು ವೇದಾಂತ್, ನಾನೇನು ತಿಳ್ಕೊಳಲ್ಲ. ಅಮ್ಮ, ಗುರುಗಳು ಮೃತ್ಯುಂಜಯ ಹೋಮಕ್ಕೆ ಮಕ್ಕಳಾಗದೇ ಇರೋರು ಕೂತ್ಕೋಬಾರ್ದು. ಹಾಗೊಂದ್ ವೇಳೆ ಕೂತ್ಕೊಂಡ್ರೆ ಪೂಜೆ ಫಲ ಸಿಗೋದಿಲ್ಲ. ಹಾಗೆ ಕೂತ್ಕೊಳ್ಳೋರ್ಗೂ ಒಳ್ಳೇದಾಗೋದಿಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ಧ್ರುವನ್ ರಿಕವರಿ ಮನಸ್ಸಲ್ಲಿ ಇಟ್ಕೊಂಡು ಅನಿವಾರ್ಯವಾಗಿ ನೀ ಪೂಜೆಗೆ ಕೂತ್ಕೊಳ್ಳೋದು ಬೇಡ ಅಂತ ಹೇಳಿದೆ. ಅಲ್ಲ, ವಿಧವೆನೇ ಪೂಜೆ ಮಾಡ್ಬೋದು ಅಂತ ಹೇಳ್ದವರು ಮಕ್ಳಿಲ್ದೇ ಇರೋರು ಪೂಜೆ ಮಾಡಬಾರ್ದು ಅಂತ ಯಾಕೆ ಹೇಳಿರ್ತಾರೆ? ನಿಜವಾಗ್ಲೂ ಗುರುಗಳ ಹಾಗೆ ಹೇಳಿರ್ತಾರ? ಅಮ್ಮ, ನೀವು ನಮ್ಮನ್ನ ಹೆರ್ತಾ ಇರ್ಬೋದು, ಆದ್ರೆ ನಮ್ಮ 4 ಜನನ ಸ್ವಂತ ಮಕ್ಕಳ ತರ ಸಾಕಿದ್ದೀರಾ. ನಾವು ಅಷ್ಟೇ ನಿಮ್ಮನ್ನ ಅದೇ ದೃಷ್ಟಿಯಲ್ಲಿ ನೋಡಿದ್ದೀವಿ. ನಮ್ಮ ದೃಷ್ಟಿಲಿ ನೀವೊಬ್ಬರೇ ಅಮ್ಮ. ನೀವೇ ನಮ್ ಸಾಕ್ತಾಯಿ, ನೀವೇ ನಮ್ ಹೆತ್ತಾಯಿ ಕೂಡ. ಆದ್ರೆ ಏನ್ ವೇದ ಹೇಳು. ಅಮ್ಮ, ಶಾಸ್ತ್ರ ಪ್ರಕಾರ ಮಕ್ಕಳಾಗದೇ ಇರೋರು ಮೃತ್ಯುಂಜಯ ಹೋಮಕ್ಕೆ ಕೂತವ್ರಿಗೆ ಅಂದ್ರೆ ನಿಮ್ಮ ಪ್ರಾಣ ಕೂಡ ಕಂಟಕ ಇದೆ ಅಂತ ಗುರುಗಳು ಹೇಳಿದ್ರಂತೆ. ಅಂತೆ ಅಂದ್ರೆ ಗುರುಗಳು ನಿನ್ಗೆ ಡೈರೆಕ್ಟ್ ಆಗಿ ಹೇಳಿಲ್ವ? ಇಲ್ಲಮ್ಮ, ಹೇಳಿಲ್ಲ. ಮತ್ತೆ ಈ ವಿಷಯ ನಿನ್ಗೆ ಹೇಗೆ ಗೊತ್ತಾಯ್ತು? ಅದು ಅಮ್ಮ, ವಿಕ್ರಾಂತ್ ಹತ್ರ ಗುರುಗಳ ಶಿಷ್ಯಂದ್ರು ಹೇಳಿದ್ರಂತೆ. ಪಾಪ ಅಮ್ಮ, ವಿಕ್ರಾಂತ್ ಈ ವಿಚಾರ ನನ್ನ ಹತ್ರ ಹೇಳಿದ್ರೆ ನಾನು ನಂಬೋದೇ ಇಲ್ಲ ಅನ್ಕೊಂಡು ಅಮೂಲ್ಯನ ಹತ್ರ ಹೇಳ್ತಿದ್ದೆ. ಅವರಿಬ್ರು ಹೇಳುವಾಗ ರೂಮ್ ಒಳಗಡೆ ಪಾಪ ನಾನಿದ್ದೀನಿ ಅಂತ ಅವ್ರು ಯಾರಿಗೂ ಗೊತ್ತಿಲ್ಲ.
ನನಗೆ ವಿಷಯ ಕೇಳಿ ಒಂದು ಕ್ಷಣ ಶಾಕ್ ಆಯ್ತಮ್ಮ. ಅದಕ್ಕೆ ನಾನು ಈ ನಿರ್ಧಾರ ತಗೊಳ್ಬೇಕಾಯ್ತು. ಮೃತ್ಯುಂಜಯ ಹೋಮ ಮಾಡಬೇಕು. ಮೃತ್ಯುಂಜಯ ಹೋಮ ಮಾಡೋದ್ರಿಂದ ಧ್ರುವನ ಆಯುಷ್ಯ ಗಟ್ಟಿಯಾಗಿರುತ್ತೆ ಅಂತ ಹೇಳಿದವ್ರೆ ನೀವು. ಹಾಗಿರುವಾಗ ಆ ಪೂಜೆ ಕೂರೋದ್ರಿಂದ ನಿಮಗೆ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಅದೆಷ್ಟು ಮಟ್ಟಕ್ಕೆ ಸರಿ? ಇದನ್ನ ಕೇಳಿಸ್ಕೊಂಡು ನಾನು ಹೇಗೆ ಸುಮ್ಮನೆ ಇರಲಿ ಹೇಳಿ? ಈ ವಿಷಯನ ಅಲ್ಲೇ ಎಲ್ಲರ ಮುಂದೆ ನಿಮ್ಗೆ ಹೇಳ್ಬೋದಿತ್ತು. ಆದ್ರೆ ನಾನೇನ್ ಮಾಡಕ್ಕಾಗುತ್ತೆ ಗುರುಗಳೇ? ನಾನು ಹೆಲ್ಪ್ಲೆಸ್ ಅಲ್ವಾ? ಆದ್ರೆ ನನ್ನ ಭಯ ಅದಲ್ಲ ಗುರುಗಳೇ. ಅವಳ ಕಾಲ್ಗುಣದಿಂದ ತನ್ನ ಮಕ್ಕಳಿಗೆ ಅನಾಹುತ ಆಗುತ್ತಲ್ವಾ, ಅದನ್ನ ತನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ನಾನು ಕಾಪಾಡ್ಕೊಳ್ತೀನಿ. ಆದರೆ ಈ ದೋಷಗಳು ಅಷ್ಟಕ್ಕೆ ನಿಲ್ಲಲ್ಲ ಅಲ್ವಾ? ಮುಂದಿನ ತಲೆಮಾರಿಗೂ ಅಂದ್ರೆ ನನ್ನ ಮಕ್ಕಳಿಗೂ ಅವ್ರು ಹುಟ್ಟೋ ಮಕ್ಕಳಿಗೂ ತಟ್ಟುತ್ತಲ್ವಾ? ಅದಕ್ಕೇನ್ ಮಾಡೋದು ಗುರುಗಳೇ? ಹೌದು ಗುರುಗಳೇ, ನೀವಿದನ್ನ ಮೊದಲೇ ಹೇಳಿದ್ರಿ. ಇವತ್ತಿಲ್ಲಿಗೆ ಬಂದಿದ್ದ ಗುರುಗಳು ಕೂಡ ಅದನ್ನೇ ಹೇಳಿದ್ರು. ನಾನು ಇರೋಷ್ಟು ದಿನ ಹೇಗೋ ಇದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ. ಆದ್ರೆ ನಾನು ಕೊನೆವರೆಗೂ ಇರಕ್ಕಾಗಲ್ವಲ್ಲ, ಅದೇ ನನ್ ಕೊರಗು. ಇದಕ್ಕೊಂದು ಪರಿಹಾರ ಸಿಕ್ಕಿಲ್ಲ ಅಂದ್ರೆ ವಸಿಷ್ಠ ಮನೆತನನೇ ನಾಶ ಆಗೋಗುತ್ತೆ. ಏನ್ ಮಾಡ್ಬೇಕು ಅಂತಾನೂ ಗೊತ್ತಾಗ್ತಿಲ್ಲ ಗುರುಗಳೇ. ಪೂಜೆಗೆ ಯಾರು ಕೂರ್ಬೇಕು ಅಂತ ಹೇಳಿದಾಗ ಗುರುಗಳು ನಿನ್ನನ್ನ ಸೂಚಿಸಿದ್ರು. ಆದ್ರೆ ನಾನು ನಿನ್ನ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ಟೆ. ಈಗಲೂ ನನ್ನ ಮನಸ್ಸಿನಲ್ಲಿ ಅದೇ ಕೊರಿತಾ ಇದೆ ಅಮ್ಮ. ಅಮ್ಮ, ನೀವು ಆ ಥರ ತಿಳ್ಕೊಳ್ಳೋ ಅಗತ್ಯ ಇಲ್ಲ. ನನಗೆ ಗಂಡ ಇಲ್ಲ, ನಾನು ವಿಧವೆನೆ. ಅದಕ್ಕೋಸ್ಕರ ನೀವು ಹಾಗೆ ಹೇಳಿರ್ತೀರ ಅಲ್ವಾ? ನಾನು ಹೇಳೋದೇನೋ ಹೇಳ್ಬಿಟ್ಟೆ, ಹೇಳ್ಬಾರ್ದನ್ನೇ ಹೇಳ್ಬಿಟ್ಟೆ. ಆದ್ರೆ ನಾನು ಹಾಗೆ ಮಾತಾಡ್ಬಾರ್ದಾಯ್ತಮ್ಮ. ನೀನು ನಮ್ಮ ಮನೆಯೊಳಗೆ ಅಲ್ಲೇ ಇರ್ಬೋದು, ಆದ್ರೆ ನೀನ್ ನನಗೆ ಮಾಡಿದ ಸೇವೆನಾದ್ರೂ ನಾನು ನೆನಪು ಮಾಡ್ಕೋಬೇಕಾಗಿತ್ತು. ನೀನ್ ಮನೆಯವ್ರಿಗಿಂತ ಹೆಚ್ಚಾಗಿ ನನ್ನ ಸೇವೆ ಮಾಡಿದ್ಯಾ. ನಾನು ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸಮ್ಮ. ಅಮ್ಮ, ನಾನು ನಿಮ್ಮ ಮಗಳಿದ್ದ ಹಾಗೆ. ನೀವು ಹೀಗೆಲ್ಲ ನನ್ನ ಕೈ ಮುಗಿಬಾರ್ದು. ದೊಡ್ಡವರು ಚಿಕ್ಕವ್ರ ಕೈ ಮುಗಿದ್ರೆ ಚಿಕ್ಕವ್ರಿಗೆ ಶ್ರೇಯಸ್ ಅಲ್ಲಮ್ಮ. ಅಮ್ಮ, ನೀವು ಹಿರಿಯರು, ನಿಮಗೆ ನನ್ಗೆ ಮಾತಾಡೋ ಅಧಿಕಾರ ಇದೆ. ಅದಕ್ಕಿಂತ ಹೆಚ್ಚಾಗಿ ನೀವು ಹೇಳಿದ್ದನ್ನ ನಾನು ಅಪಾರ್ಥ ಮಾಡಿಕೊಂಡು ಮನ್ಸಿಗೆ ಹಚ್ಕೊಂಡ್ರೆ ಅದು ತಪ್ಪಾಗುತ್ತೆ. ನೀನಂತವಳ ನಾನು ಎಲ್ಲೂ ನೋಡಿಲ್ಲಮ್ಮ. ಇಷ್ಟು ವಿನಯ ನಾನು ಯಾರೆಲ್ಲೂ ಕಂಡಿಲ್ಲ, ಒಬ್ಬಳನ್ನ ಬಿಟ್ಟು. ನನ್ನ ಮಗಳು ವೈದೇಹಿ ಅಂತ ಇದ್ರು. ಇಷ್ಟೇ ತಾಳ್ಮೆ, ಇಷ್ಟೇ ವಿನಯ, ಅಷ್ಟೇ ಕ್ಷಮಾ ಗುಣದವ. ಇವತ್ತು ಗುರುಗಳು ನಿನ್ನ ಬಗ್ಗೆ ಆಡಿದ ಮಾತು ಯಾವುದೋ ಅತಿಶಯೋಕ್ತಿ ಅಂತ ಅನಿಸ್ತಾ ಇಲ್ಲ. ಅವ್ರು ನಿನ್ನ ಬಗ್ಗೆ ಹೇಳ್ತಾ ಇದ್ರೆ ನನ್ನ ಮಗಳು ವೈದೇಹಿ ಬಗ್ಗೆನೇ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತು. ನನ್ನ ಅದೃಷ್ಟ ಸರಿ ಇಲ್ಲಮ್ಮ. ನಾನು ಜೀವಂತ ಇರೋವಾಗ್ಲೇ ನಾನು ಹೆತ್ತ ಮಗಳ ಸಾವನ್ನ ನಾನು ಕಣ್ಣಾರೆ ನೋಡ್ಬೇಕಾಯ್ತು. ಈಗ ನೀನು ಮತ್ತೆ ನನ್ನ ಮಗಳನ್ನ ನೆನಪು ಮಾಡ್ತಾ ಇದೀಯ. ಆದ್ರೆ ಈಗಲೂ ನನ್ನ ಅದೃಷ್ಟ ಸರಿಯಾಗಿಲ್ಲ. ನೀನು ಹೇಗಿದ್ದೀಯ ಅಂತ ನೋಡೋಣ ಅಂದ್ರೆ ನನ್ನ ಕಣ್ಣೇ ಕಾಣಿಸಲ್ಲಮ್ಮ. ಸರ್, ನನ್ನ ಹೆಸರು ಮಂಜುನಾಥ ಅಂತ. ಇವತ್ತಿಂದ ಇಲ್ಲಿ ಡ್ಯೂಟಿಗೆ ಹಾಕಿದ್ದಾರೆ. ವಾ, ನೈಟ್ ಡ್ಯೂಟಿ ಸೆಕ್ಯೂರಿಟಿ ಗಾರ್ಡ್ ಮಂಜುನಾಥ್ ನೀವೇನಾ? ಎಲ್ಲ ಓಕೆ, ಆದ್ರೆ ಈ ಮಾಸ್ಕ್ ಯಾಕೆ? ದಯವಿಟ್ಟು ಮಾಸ್ಕ್ನ ತೆಗಿರಿ. ಮಾಸ್ಕ್ ತೆಗಿಬೇಕಾ? ಅಲ್ಲ, ದಿನಕ್ಕೊಂದು ಹೊಸ ವೈರಸ್ ಬರ್ತಾ ಇದೆ. ಸರ್ಕಾರದವರು ಮಾಸ್ಕ್ ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡಿದ್ರೆ ಮಾಸ್ಕ್ ತೆಗೀರಿ ಅಂತ ಹೇಳ್ತಾ ಇದ್ದೀರಾ. ನನ್ಗೇನಾದ್ರೂ ಆದ್ರೆ ಯಾರು ಹೊಣೆ? ಏ, ಬೇಡ 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 ಬೇಡ, ಪರವಾಗಿಲ್ಲ ಪರವಾಗಿಲ್ಲ. ಹಾ, ಕಮ್ ಟು ದ ಪಾಯಿಂಟ್.
ವೇದಾಂತ್ ಸರ್ ಬೆಳಗ್ಗೆ 5 ಗಂಟೆಗೆ ಜಾಗಿಂಗ್ ಹೋಗ್ತಾರೆ, 8 ಗಂಟೆಗೆ ವಿಕ್ರಾಂತ್ ಸರ್ ಆಫೀಸಿಗೆ ಹೋಗ್ತಾರೆ, 7:15 ನ್ಯೂಸ್ ಪೇಪರ್ ಬರುತ್ತೆ. ಆ ನ್ಯೂಸ್ ಪೇಪರ್ನ ತಗೊಂಡು ಈ ಮನೆ ಯಜಮಾನರು ಅಂದ್ರೆ ಶ್ರೀಧರ್ ಸರ್ ಹತ್ರ ತಗೊಂಡೋಗಿ ಕೊಡಬೇಕು. ವಿಥೌಟ್ ಪರ್ಮಿಷನ್ ಮನೆ ಒಳಗಡೆ ಹೋಗೋದಾಗ್ಲಿ ಹೊರಗಡೆ ಹೋಗೋದಾಗ್ಲಿ ಯಾರೇ ಹೋಗೋದು ಬರೋದು ಮಾಡಿದ್ರು ಟಾಪ್ ಟು ಬಾಟಮ್ ಅವ್ರನ್ನ ಚೆಕ್ ಮಾಡಿನೇ ಕಳಿಸ್ಬೇಕು. ಎಲ್ಲ ಓಕೆ, ಆದ್ರೆ ಮನೆ ಒಳಗಡೆ ನ್ಯೂಸ್ ಪೇಪರ್ ತಗೊಂಡು ಹೋಗೋದು ಕಷ್ಟ ಆಗತ್ತಲ್ಲ. ಏನಾದ್ರು ಕೇಳಿದ್ರ? ಏನೂ ಇಲ್ಲ. ವಾಕ್ಯ ಕಮ್ ಟು ದ ಪಾಯಿಂಟ್. ಈ ಮನೆಗೆ 2 ಗೇಟ್ಗಳಿದೆ. ಮುಂದೆ 1 ಗೇಟ್ ಇದೆ, ಹಿಂದೆ 1 ಗೇಟ್ ಇದೆ. ಹಾಗೆ ಈ ಮನೆಯಲ್ಲಿ 4 ಕಾರುಗಳಿದೆ, 4 ಜನ ಡ್ರೈವರ್ಸ್ಗಳಿದ್ದಾರೆ, 6 ಜನ ಕೆಲಸದವರಿದ್ದಾರೆ. ಅವ್ರನ್ನೂ ಅಷ್ಟೇನೆ ಒಳಗಡೆ ಬಿಡುವಾಗ್ಲಿ ಹೊರಗಡೆ ಕಳಿಸುವಾಗ್ಲಿ ಟಾಪ್ ಟು ಬಾಟಮ್ ಚೆಕ್ ಮಾಡಿನೇ ಕಳಿಸ್ಬೇಕು. ಓಕೆ, ಏನಾದ್ರೂ ಸಮ್ ಟೈಮ್ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ನೀವೇ ಜವಾಬ್ದಾರಿ ಆಗುತ್ತೆ. ಅರ್ಥವಾಯ್ತೆ? ಎಲ್ಲ ಗೊತ್ತಿದೆ ಇವ್ರೆ, ಸೂಪರ್ವೈಸರ್ ಎಲ್ಲ ಹೇಳಿದ್ದಾರೆ. ಪರವಾಗಿಲ್ಲ ಕಣಯ್ಯ, ಎಲ್ಲ ತಿಳ್ಕೊಂಡು ಈ ಮನೆಗೆ ಎಂಟ್ರಿ ಕೊಟ್ಟಂಗೆ ಕಾಣುತ್ತೆ. ನೋಡೋ, ನನ್ನ ಡ್ಯೂಟಿ ಈಗ ಮುಗೀತು. ನಾನು ನಾಳೆ ಬೆಳಗ್ಗೆ 8 ಗಂಟೆಗೆ ಇಲ್ಲಿಗೆ ಬರ್ತೀನಿ. ಅಲ್ಲಿವರೆಗೂ ಹುಷಾರಾಗಿ ಮನೆನ ಕಾಯ್ತಾ ಇರಬೇಕು. ಆಮೇಲೆ ಈ ಮನೆಗೆ ಯಾರಾದರೂ ವಿಸಿಟರ್ಸ್ ಬಂತು ಅಂತಂದ್ರೆ ಅವ್ರ ಹೆಸರು, ಅವ್ರ ಫೋನ್ ನಂಬರು, ಅವ್ರ ಕುಲ ಗೋತ್ರ ಎಲ್ಲವನ್ನೂ ಈ ಲೆಕ್ಚರ್ನಲ್ಲಿ ಎಂಟ್ರಿ ಮಾಡಿಬಿಟ್ಟು ಒಳಗಡೆ ಕಳಿಸ್ಬೇಕು. ಸರಿನಾ? ತಗೊಳ್ಳಿ, ಹುಷಾರು, ನಾನು ಬರ್ತೀನಿ. ಪ್ರಜ್ವಲ್ಗೆ ಗೊತ್ತು ಏನೂ ಇಲ್ಲ. ಈಗ ತಾನೇ ರಿಲೀಸ್ ಆಗಿ ಬಂದಿದ್ದಾರೆ. ಸ್ವಲ್ಪ ರೆಸ್ಟ್ ಮಾಡ್ಲಿ ಅಂತ ಯೋಚನೆ ಕೂಡ ಮಾಡಲ್ಲ. ಹೆಂಡತಿ, ನನ್ನ ಫೋನ್ ರಿಂಗ್ ಆಗ್ತಿದೆ ಅನ್ಸುತ್ತೆ, ನೋಡಿ ಯಾರು ಅಂತ. ಫೋನಾ? ಇಲ್ವಲ್ಲ. ನಂದೇ ಫೋನ್ ಅನ್ಸುತ್ತೆ ರಿಂಗ್ ಆಗ್ತಿರೋದು, ನೋಡಿ. ಇಲ್ಲ ವಿಕ್ಕಿ, ಯಾರ್ದು ಫೋನ್ ಬಂದಿಲ್ಲ. ಸಾರಿ ವಿಕ್ಕಿ, ನನಗೆ ಗೊತ್ತಿಲ್ಲ. ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ. ನೀವು ಈಗ ತಾನೇ ಈ ಜಂಜಾಟದಿಂದ ಹೊರಗಡೆ ಬಂದಿದ್ದೀರಾ. ಮತ್ತೆ ನೀವು ಆಫೀಸು ಕೆಲಸ ಅಂತ ಹೋದ್ರೆ ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಅದಕ್ಕೆ ಈ ತರ ಮಾಡಿದೆ. ಈ ಡೇ ಡ್ಯೂಟಿಗೆ ಬರೋ ವಾಚ್ಮನ್ ದಿನ 1/2 ಗಂಟೆ ಲೇಟಾಗಿ ಬರ್ತಾನೆ. ಇವತ್ತೇನಾದರೂ ಅವ್ನು ಲೇಟಾಗಿ ಬಂದ್ರೆ ನಾನು ಮುಖಕ್ಕೆ ಹೊಡೆದಾಗ ಹೇಳ್ಬಿಡ್ತೀನಿ, ನಂಗೆ ಗೊತ್ತಿಲ್ಲಪ್ಪ, ನಾನು ಇರೋದಿಲ್ಲ, ಹೊರಟೋಗಿರ್ತೀನಿ ಅಂತ. ವಾಚ್ಮ್ಯಾನ್, ಇನ್ನು ಪೇಪರ್ ಬಂದಿಲ್ವಾ? ಇನ್ನೂ ಇಲ್ಲ ಸರ್. ಸರಿ, ಬಂದ ತಕ್ಷಣ ತಗೊಂಬ. ಆಯ್ತು ಸರ್. ಏಯ್, ಕೈ ಕೊಡಕ್ಕಾಗಲ್ವೇನಪ್ಪ? ಅದೇನ್ ಬುದ್ಧಿ ಕಲ್ಸಿದಾರೋ ನಿನಗೆ ಅಪ್ಪ ಅಮ್ಮ? ಈಗ ಇದನ್ನ ನಾನೇ ತಗೊಂಡೋಗಿ ಕೊಡ್ಬೇಕು. ಏನಪ್ಪಾ ಇದು ಹಣೆ ಬರ? ಥ್ಯಾಂಕ್ ಯು. 1 ನಿಮಿಷ. ನಿನ್ನ ಹೆಸರೇನಪ್ಪ? ಹೆಸರು ಏನಪ್ಪ? ನಿನ್ನ ಹೆಸರು ಹೇಳಕ್ಕೆ ಇಷ್ಟೊಂದು ಯೋಚನೆ ಮಾಡ್ಬೇಕಾ? ಶಿವ ಸರ್. ಹೌದಾ? ನಮ್ಮ ಪರಿಚಯದವರೊಬ್ರು ಧ್ವನಿ ಇದೇ ತರ ಇತ್ತು, ಅದಕ್ಕೆ ಕೇಳಿದೆ. ಹೋಗಪ್ಪ. ಯಾಕೋ ಮದ್ವೆ ಆದ್ಮೇಲೆ ನನ್ನ ಕ್ಯಾರೆಕ್ಟರ್ ಸ್ವಲ್ಪ ಸೀರಿಯಸ್ ಆಗೋಯ್ತು ಅನ್ಸ್ತು. ಅದಕ್ಕೆ ಫಾರ್ ಅ ಚೇಂಜ್ ಇರ್ಲಿ ಅಂತ ಈ ಡ್ರೆಸ್ ಹಾಕೊಂಡೆ. ಯಾಕೆ ಚೆನ್ನಾಗಿ ಕಾಣಿಸ್ತಿಲ್ವಾ? ಇಲ್ಲ,
ನೀನ್ ಸೀರೆ ಉಟ್ಕೊಂಡಾಗ ತುಂಬಾ ಲಕ್ಷಣ ಕಾಣ್ತೀಯ. ಈ ಡ್ರೆಸ್ ಅಲ್ಲಿ ಏನು ಈ ಡ್ರೆಸ್ ಅಲ್ಲಿ ಪೂರ್ತಿ ಹೇಳು. ಈ ಡ್ರೆಸ್ ಅಲ್ಲಿ ನಿನ್ನ ಮೊದಲನೇ ಸಲ ನೋಡಿದಾಗ ಅದು ನೆನಪಾಗುತ್ತೆ. ಜಗಳ ಆಡಿದ್ ನೆನ್ಪಾಯ್ತಾ ನಿನ್ಗೆ? ಯಾಕೆ ನೀನ್ ಲವ್ ಮಾಡಿದಾಗ ನಾನು ಲಂಗ ದಾವಣಿ ಹಾಕೊಂಡಿದ್ದು ಅಂತ ಮರ್ತೋಯ್ತಾ? ನಡೆದಿರೋ ಇನ್ಸಿಡೆಂಟ್ ಅಲ್ಲಿ ಒಂದು ಲೇಡಿ ಕೈವಾಡ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಆ ಲೇಡಿ ಯಾರು ಅಂತ ವಿತ್ ಪ್ರೂಫ್ ನನಗೆ ಗೊತ್ತಾಗ್ಬೇಕು. ಐ ಆಮ್ ವರ್ಕಿಂಗ್ ಆನ್ ಇಟ್ ಸರ್. ರೌಡಿ ಗಿರಿರಾಜ್ನ ನಾನು ಜೈಲಿಗೆ ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದೀನಿ. ಹೌದಾ? ಏನಾದ್ರು ಭಯಬಿಡ್ನ? ನಾರ್ಮಲ್ ಆಗಿ ವಿಚಾರಿಸಿದಾಗ ನಂಗೇನು ಗೊತ್ತಿಲ್ಲ ಅಂತ ಅಂದ. ಅದಕ್ಕೆ ನಾನು ಅವ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಕೊಂಡು ಹೋಗಿದ್ದೆ. ಅವನಿಗೆ ಚಿಕ್ಕ ಮಗಳಿದ್ದಾಳೆ. ಅವಳ ಎಜುಕೇಶನ್ ನಾವು ನೋಡ್ಕೋತೀವಿ, ಒಳ್ಳೆ ಸ್ಕೂಲ್ ಸೇರಿಸೋ ಜವಾಬ್ದಾರಿ ಕೊಡ್ತೀವಿ ಅಂತ ಅಂಶ ಹೊಡೆದಿದ್ದೆ. ಆದ್ರೆ ಅವ್ನು ಅದಕ್ಕೂ ಜಗ್ಗಿಲ್ಲ ಸರ್. ಅಂತ ಕೆಟ್ಟ ಕೆಲಸ ಮಾಡೋರಿಗೆ ಅಷ್ಟು ನಿಯತ್ತಿರುತ್ತಾ? ಇದು ನಿಯತ್ತಿನ ಪ್ರಶ್ನೆ ಅಂತ ಅನಿಸ್ತಾ ಇಲ್ಲ ಸರ್. ಯಾಕೆಂದ್ರೆ ನನ್ನ ಪ್ರಕಾರ ಅವನು ಸತ್ಯ ಹೇಳ್ತಿದ್ದಾನೆ. ಆ ಲೇಡಿ ಯಾವುದೋ ಪ್ರೈವೇಟ್ ನಂಬರ್ ಇಂದ ಕಾಲ್ ಮಾಡಿ ಡೀಲ್ ಮಾಡಿದ್ದಾಳೆ. ಸೊ ಇವನಿಗೆ ಅವಳು ಯಾರು ಅಂತ ಗೊತ್ತಿಲ್ಲ. ಅದು ನಮ್ಮ ಇನ್ವೆಸ್ಟಿಗೇಷನ್ಗೂ ಪ್ರಾಬ್ಲಮ್ ಆಗಿ ಕೂತಿದೆ. ಆ ಲೇಡಿ ಯಾರು ಅಂತ ನನಗೆ ಚೆನ್ನಾಗೇ ಗೊತ್ತು ಪ್ರಜ್ವಲ್. ಆದ್ರೆ ನಾವು ಡೈರೆಕ್ಟ್ ಆಗಿ ಅಗ್ರಜನ್ ಹೇಳಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತಿರೋದು ನಮಗೆ ಪ್ರೂಫ್ ಬೇಕು ಅಂತ. ಒನ್ಸ್ ಪ್ರೂಫ್ ಸಿಗ್ಲಿ ಅವಳ ಜನ್ಮ ಜಾಲಾಡ್ಬಿಡ್ತೀನಿ. ಧ್ರುವ, ಅಜ್ಜಿ ಆಗಾಗ ಒಂದ್ ವಿಷಯ ಹೇಳ್ತಾ ಇರ್ತಾರಲ್ಲ ವಿಕಿರಣನ್ ಬಗ್ಗೆ, ನೆನ್ಪಿದ್ಯಾ? ಅದೇ ಕಣೋ, ನಾವೆಲ್ಲ ಚಿಕ್ಕವರಿದ್ದಾಗ ವಿಕಿರಣ ಮಾಡಿದ ಕಿತಾಪತಿ ಬಗ್ಗೆ ಪ್ರತಿ ಸಲ ಆ ವಿಷಯ ಹೇಳಿದಾಗ ನಂಗೆ ಜೋರಾಗಿ ನಗು ಬರುತ್ತೆ. ನೆನ್ಸ್ಕೊಂಡ್ರು ಅಷ್ಟೇ, ನಗು ತಡ್ಕೊಳಕ್ ಆಗಲ್ಲ. ನಿಂಗೂ ಹಾಗೇನಾ? ನೆನ್ಪಾಯ್ತಾ? ಆಗ ನಮ್ಮ ಹೊಲದಲ್ಲಿ ಹಸು ನುಗ್ಬಿಟ್ಟು ಹೊಸದಾಗಿ ಹಾಕಿರೋ ಗಿಡಗಳನ್ನೆಲ್ಲ ತಿಂದಾಕ್ಬಿಟ್ಟಿತ್ತು. ನಾವೆಲ್ಲ ಹಗ್ಗ ಹುಡುಕ್ತಾ ಇದ್ವಿ. ಹತ್ಯ ತುಂಬಾ ಚಿಕ್ಕವಳು. ವೇದಾಂತು ವಿಕ್ಕಿ ಹಗ್ಗ ತಗೊಂಡ್ ಬರೋ ಅಂತ ಹೇಳ್ದ. ಇವನು ಹಗ್ಗ ತರೋದ್ರ ಬದಲು ಒಂದು ಕೆರೆ ಹಬ್ಬ ಹಿಡ್ಕೊಂಡ್ ಬಂದ್ಬಿಟ್ಟಿದ್ದ. ಅಗ್ರಜ ಇಲ್ ನೋಡು, ಈ ಹಗ್ಗ ಕೈಯಲ್ಲೇ ನಿಲ್ತಾ ಇಲ್ಲ, ಜಾರ್ಕೊಂಡು ಹೋಗ್ತಾ ಇದೆ. ಮ್ಯಾಜಿಕ್ ಹಗ್ಗ ಇದಾಗಿದೆ, ತಪ್ಪಿಸ್ಕೊಳ್ಳೋದಕ್ ನೋಡ್ತಾ ಇದೆ ಅಂದ. ನಾವೆಲ್ಲ ಗಾಬ್ರಿಲಿ ಅಯ್ಯೋ ವಿಕ್ಕಿ ಅದು ಹಗ್ಗ ಅಲ್ಲ ಕಣೋ, ಹಾವು ಅಂತ ಹೇಳಿದ್ವಿ. ಅವನು ಗಾಬ್ರಿಲ್ ಬಿಸಾಕಿ ಹುಚ್ಚೆದ್ದು ಕುಡ್ದಾಡ್ಬಿಟ್ಟಿದ್ದ. ನೆನಪಿದೆಯಾ? ಆ ಭಯಕ್ಕೆ ವಿಕ್ಕಿ 3 ದಿನ ಜ್ವರ ಬಂದ್ಬಿಟ್ಟಿತ್ತು. ಆರ್ತಿ ಕುತ್ಕೋ. ಕೇಸರಿ ಹಾಕಿರೋ ಹಾಲು ಕೊಡಿ. ಕೇಸರಿ ಹಾಕಿರೋ ಹಾಲು ನೀವ್ಯಾಕ್ ತರಕೋದ್ರಿ ಅತ್ತೆ? ನೀನ್ ಯಾವಾಗ್ಲೂ ನನಗ್ ತಂದ್ಕೊಡಲ್ವಾ? ಅದೇ ತರ ಇವತ್ ನಾನ್ ತಂದೆ ಅಷ್ಟೆ. ಹೌದಾ ಅತ್ತೆ? ಸರಿ ಆರ್ತಿ, ಮೊದ್ಲೆಲ್ಲ ಮೈಕೈ ತುಂಬಿಕೊಂಡು ಎಷ್ಟ್ ಚೆನ್ನಾಗಿ ಕಾಣಿಸ್ತಿದ್ದೆ. ಈಗ 3-4 ತಿಂಗಳಿಂದ ತುಂಬಾ ಇಳಿದು ಹೋಗಿದ್ಯಲ್ಲಮ್ಮ. ನಿಜವಾಗ್ಲೂ ನಾನು ಸಣ್ಣ ಆಗ್ಬಿಟ್ಟಿದ್ದೀನ ಅತ್ತೆ? ನಾನೇನ್ ಸುಮ್ನೆ ಹೇಳ್ತೀನಿ ಆರ್ತಿ, ನಿನ್ಗೇನಾದ್ರೂ ಚಿಂತೆನಾ? ನಿನ್ ತಂಗಿ ಈ ಮನೆ ಕಾಲಿಟ್ಟಾಗಿಂದ ನೀನ್ ಇಳಿದೋಗಿದ್ಯಾ? ಬಹುಶಃ ಅದೇ ಕಾರಣ ಇರ್ಬೇಕು. ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಾಯ್ತು, ಆದ್ರೂ ಅವಳು ಬರೋದನ್ನ ಯಾರೂ ತಡೆಯಕ್ಕಾಗ್ಲಿಲ್ಲ. ನಿಮ್ಮಮ್ಮ ಕಾಲ್ ದೋಷ ಇರೋಳನ್ನ ಹೇಗೋ ತಳ್ಳಿದ್ರೆ ಸಾಕು ಅಂತ ಗುರುಗಳ ಹತ್ರ ಜಾತಕ ಬದಲಾಯಿಸಿ ನಮ್ಮನೆಗ್ ತಳ್ಳಿಬಿಟ್ರೆ. ಆದ್ರೆ ಸುಳ್ಳು ಯಾವಾಗ್ಲೂ ಸುಳ್ಳೇ ಅಲ್ವಾ ಆರ್ತಿ? ಅದು ಅಮೂಲ್ಯ ಈ ಮನೆ ಕಾಲಿಟ್ಮೇಲೆ
ಸತ್ಯ ಏನು ಅಂತ ಗೊತ್ತಾಗಕ್ ಶುರುವಾಯ್ತು. ನೀನೇ ಎಲ್ಲ ನೆನಪು ಮಾಡು. ನಮ್ಮ ಅಮ್ಮನ್ಗೆ ಕಣ್ಣು ಹೋಯ್ತು, ಧ್ರುವನ್ಗೆ ಆಕ್ಸಿಡೆಂಟ್ ಆಯ್ತು, ವಿಕ್ಕಿ ಜೈಲು ಕೂಡ ಹೋದ. ಅದು ಅಲ್ಲದೆ ಈ ಮನೆಯಲ್ಲಿ ಅಮೃತನೂ ಇದೆ, ವಿಷನೂ ಇದೆ ಅಂತ ಗುರುಗಳು ಪೂಜೆಗೆ ಬಂದಿದ್ದಾಗ ಹೇಳಿದ್ರು. ಮುಂದಿನ ಪೀಳಿಗೆಗೂ ತೊಂದರೆ ಇದೆ ಅಂತ ಹೇಳಿದ್ರು. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನಂಗೆ ತುಂಬಾ ಭಯ ಆಗ್ತಿದೆ ಆರ್ತಿ. ನಂಗೂ ಭಯ ಇತ್ತು ಅತ್ತೆ, ಆದ್ರೆ ಈಗಿಲ್ಲ. ಮನೆಗೆ ಒಳ್ಳೇದಾಗ್ಲಿ ಅಂತ ಈಗ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಿಸಿದಾಗಿದೆ. ಅಲ್ಲಿಗೆ ಮನೆಗ್ ಮೆತ್ಕೊಂಡು ಎಲ್ಲ ಅನಿಷ್ಟನೂ ಹೋಯ್ತು ಅಂತ ಅನ್ಕೊಂತೀನಿ. ಇನ್ಮೇಲೆ ಯಾವ ತೊಂದ್ರೆನೂ ಆಗಲ್ಲ ಅನಿಸ್ತಿದೆ ಅತ್ತೆ. ಇಲ್ಲೇನ್ ಮಾಡ್ತಿದ್ಯಾ? ವಾಚ್ಮನ್ ನಂಗೆ ಊಟ ಕೊಟ್ಟು ಹೋಗೋಣ ಅಂತ ಬಂದೆ. ಹೌದಾ, ಪರವಾಗಿಲ್ಲ, ಕೊಡು ಕೊಡು. ಆದ್ರೆ ನಂಗೂ ಕೊಡು. ಸ್ವಲ್ಪ ಬೆತ್ತಗ್ ಮಾತಾಡು, ಯಾರ್ದು ಕೇಳಿಸ್ಕೊಂಡ್ಬಿಟ್ರೆ. ರೌಡಿ ಬೇಬಿಗೆ ನಾಚಿಕೆನಾ? ಇಲ್ಲಿ ನಮ್ಮನ್ ಬಿಟ್ರೆ ಬೇರೆ ಯಾರು? ನಮ್ ದೇವ್ರ ಗುಣ ನಮಗ್ ಗೊತ್ತಿಲ್ವಾ? ಈಗ ಶುರು ಮಾಡೋದು, ಆಮೇಲೆ ಡೋವರಿ ಅಷ್ಟೆಲ್ಲ ಸೇರಿಲ್ಲ. ಆಕ್ಚುಲಿ ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳ್ಬೇಕಿತ್ತು, ಅದಕ್ಕೆ ಬಂದೆ. ಹೌದಾ, ಏನದು? ಅವತ್ತು ಪೂಜೆ ನಡೆಯುವಾಗ ಧ್ರುವನ್ ಕೈ ಒಂದು ಸಣ್ಣ ಮೂಮೆಂಟ್ ಆಯ್ತಲ್ಲ, ನಂಗೆ ಅದ್ ನೋಡಿ ಬಹಳ ಖುಷಿ ಆಯ್ತು. ನಿಜವಾಗ್ಲೂ ನೀನು ನಿನ್ನ ಒಳ್ಳೆ ಮನಸ್ಸಿಂದ ಧ್ರುವನ್ ಒಳ್ಳೇದಾಗ್ಲಿ ಅನ್ನೋ ಭಾವನೆಯಿಂದ ತುಂಬಾ ಪವರ್ಫುಲ್ ಗುರುಜಿನ ಕರೆಸಿದೆ ಬಜಾರಿ. ಅವ್ರ ಆಶೀರ್ವಾದದಿಂದ ಖಂಡಿತವಾಗ್ಲೂ ಧ್ರುವನ್ಗೆ ಒಳ್ಳೇದಾಗಿ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದ್ರ ಕ್ರೆಡಿಟ್ಸ್ ನೀನು ಕೊಡ್ಬೇಕು. ಥ್ಯಾಂಕ್ ಯು. ನಮ್ ಧ್ರುವ ಸತ್ತು ಬದುಕ್ ಬಂದಿದ್ದಾನೆ. ಅವನ ಆಯಸ್ಸು ಗಟ್ಟಿಯಾಗಿರ್ಲಿ ಅಂತ ಒಂದು ಮೃತ್ಯುಂಜಯ ಹೋಮ ಮಾಡ್ಸ. ಇಲ್ಲ ವೇದಾಂತ್, ಇದ್ರ ಕ್ರೆಡಿಟ್ಸು ಅತ್ತೆಗೆ ಹೋಗ್ಬೇಕು. ರಾಜಣ್ಣನ ಹೆಸರಲ್ಲಿ ಮೃತ್ಯುಂಜಯ ಹೋಮ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೆ ಅತ್ತೆ ಅಲ್ವಾ? ಆಮೇಲೆ ತಾನೇ ನನ್ ಗುರುಗಳನ್ನ ಕರೆಸಿದ್ದು. ಸೋ ಸ್ವೀಟ್ ಆಫ್ ಯು. ನಿಜ, ಅದಕ್ಕೆ ಅಮ್ಮನೂ ಕಾರಣ. ಅವ್ರಿಗೂ ಥ್ಯಾಂಕ್ಸ್, ನಿನಗೂ ಥ್ಯಾಂಕ್ಸ್. ಓಕೆನಾ? ಇಲ್ಲಿ ಸೆಕ್ಯೂರಿಟಿಯ ಕೆಲಸ ಮಾಡಿದ್ರೆ ನಾನು ಸಿಕ್ಕಾಕೋತೀನಿ ಅಂತ ಈಗಲೂ ನನಗೆ ಭಯ ಕಾಡ್ತಾ ಇದೆ. ಆದರೆ ನನ್ನ ಮಗಳು ಕೊಟ್ಟ ಮನೆಯಲ್ಲಿ ಸಂತೋಷವಾಗಿದ್ದಾಳೆ ಅನ್ನೋದನ್ನ ಕಣ್ಣಾರೆ ನೋಡೋ ಸೌಭಾಗ್ಯ ಸಿಕ್ಬಿಡ್ತು. ಚೆನ್ನಾಗಿರಿ ಮಕ್ಕಳ. ಇಷ್ಟು ಬೇಗ ಬೆಳಕಾಗೋಯ್ತಾ? ಕೆಲಸ
ಕೆಲಸ ಅಂತ ಮಕ್ಕಳ ಕಡೆ ಗಮನನೇ ಕೊಡೋದಕ್ಕಾಗ್ತಾ ಇಲ್ಲ ಪ್ರೀ. ನಮ್ಗಿರೋರು ಬರೀ ಹೆಣ್ಮಕ್ಳು. ಅವರು ಮದುವೆ ಆಗಿ ಹೋದ್ಮೇಲೆ ಮತ್ತೆ ನಮ್ಮ ಕೈಗೆ ಸಿಗ್ತಾರ? ಕೆಲಸ ಯಾವತ್ತಿದ್ರೂ ಮಾಡ್ಬೋದು, ಹಣ ಯಾವಾಗ ಬೇಕಾದ್ರೂ ದುಡಿಬಹುದು. ಆದ್ರೆ ಮಕ್ಕಳ ಜೊತೆ ಕಳೆಯೋ ಸಮಯನ ಕಳ್ಕೊಂಡ್ಬಿಟ್ರೆ ಅದು ಮತ್ತೆ ಸಿಗಲ್ಲ ಅಲ್ವಾ? ನೀವು ಹೇಳ್ತಿರೋದೇನೋ ಸರಿಯಾಗೇ ಇದೆ ರೀ. ಆದ್ರೆ ಇವತ್ತ್ಯಾಕೆ ಇದ್ದಕ್ಕಿದ್ದಾಗಿ ಹೀಗನ್ನಿಸ್ತು ನಿಮ್ಗೆ? ಅದಿತಿ ಯಾಕೋ ತುಂಬಾ ಮಂಕಾಗಿದ್ದಾಳೆ. ಅವಳನ್ನ ಒಬ್ರು ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬರೋಣ ಅಂತ. ಅವಳ ಮನ್ಸಲ್ಲಿ ಏನಿದೆ, ಏನ್ ಸಮಸ್ಯೆ ಅಂತನಾದ್ರೂ ಗೊತ್ತಾಗುತ್ತೆ ಅಲ್ವಾ? ನೀವಿಷ್ಟೆಲ್ಲ ತಲೆ ಕೆಡ್ಸ್ಕೊಳ್ಳೋದೇ ಬೇಡ. ಡಾಕ್ಟರ್ ಬೇಕಿಲ್ಲ, ಏನು ಬೇಡ. ಅವಳು ಚೆನ್ನಾಗೇ ಇದ್ದಾಳೆ. ನಿಜಾನ ಪರಿ? ನಮ್ಮ ಅದಿತಿ ಮೊದಲ ತರ ಆದ್ಲಾ? ಹೌದು ರೀ, ನಾನು ನಿಜಾನೇ ಹೇಳ್ತಿದ್ದೀನಿ. ಅಲ್ಲ ಪರಿ, ಅವಳು ನಮ್ಮ ರಾಜನ್ಗೆ ಅಪಘಾತ ಆದಾಗ್ಲಿಂದ ಅಲ್ವಾ ಈ ತರ ಮಂಕಾಗಿರೋದು? ಮತ್ತೆ ಹೇಗೆ ಸರಿ ಹೋದ್ಲು? ನೀನ್ ಸರಿಯಾಗಿ ಗಮನಿಸಿದ್ಯೋ ಇಲ್ವೋ? ಅವಳು ಒಂದ್ ವಾರ ಮಾತಾಡ್ಕೊಂಡಿರ್ತಾಳೆ, ಇನ್ನೊಂದ್ ವಾರ ಮಂಕಾಗ್ ಸುಮ್ಮನೆ ಇದ್ಬಿಡ್ತಾಳೆ. ಇಂಥ ವಿಚಾರಗಳನ್ನ ನಾವು ಅಲಕ್ಷ್ಯ ಮಾಡಬಾರ್ದು. ಹೇಗಿದ್ರು ನಾನು ರಜಾ ಮಾಡೋದು ಅಂತ ನಿರ್ಧಾರ ಮಾಡಿದ್ದೆ. ಡೋಂಟ್ ವರಿ, ಇವತ್ತು ತಿಂಡಿ ಮಾಡಕ್ಕೆ ವೈಜಯಂತಿ ಅಮ್ಮಂಗೆ ಹೇಳಿದೀನಿ. ಸೊ ನೀವು ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ಎಂಟಿ ಏನಾಯ್ತು? ಓಕೆನಾ? ಅರೆ ಆಲ್ ರೈಟ್. ಏನಾಯ್ತು? ಎಂಟಿ ಏನಾಯ್ತು? ಅರೆ ಆಲ್ ರೈಟ್. ಸ್ಟಮಕ್ ಅಪ್ಸೆಟ್ ಏನಾರು ಆಗಿದ್ಯಾ? ವಿಕ್ಕಿ, ಬೆಳಗ್ಗೆ ಎದ್ದಾಗ್ಲೇನೆ ವಾಮಿಟ್ ಆಯ್ತು. ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಮಲ್ಕೊಂಡೆ. ಆಮೇಲೆ ಎಚ್ಚರನೇ ಆಗ್ಲಿಲ್ಲ ನನ್ಗೆ. ವಾಟ್? ಬೆಳಿಗ್ಗೆ ವಾಮಿಟ್ ಆಯ್ತಾ? ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ. ಹಾಸ್ಪಿಟ್ಲಿಗೆ ಹೋಗೋ ತರ ಎಲ್ಲ ಏನೂ ಆಗಿಲ್ಲ. ರಾತ್ರಿಯಿಂದನೂ ಏನೋ ಸರಿಯಾಗಿಲ್ಲ. ಏನಾಗಿದೆಯೋ ಗೊತ್ತಾಗ್ತಿಲ್ಲ. ನೈಟು ಹೊರಗಡೆ ಊಟ ಮಾಡಿದ್ವಲ್ಲ, ಅದಕ್ಕೆ ಫುಡ್ ಪಾಯ್ಸನ್ ಆಗಿರ್ಬೇಕು. ನಿಮ್ಗೂ ಇರಿಟೇಟ್ ಆಗ್ತಿದ್ಯಾ? ವಾಮಿಟ್ ಬಂದಂಗ ಅನ್ನಿಸ್ತಿದ್ಯಾ? ನನಗೇನೋ ಹಾಗನ್ಸ್ತಾ ಇಲ್ಲ. ಇಬ್ರು ಒಂದೇ ಫುಡ್ ಅಲ್ವಾ ತಿಂದಿತ್ತು? ಕರೆಕ್ಟ್ ಅಲ್ವಾ? ಮತ್ತೆ ನಿಮಗ್ ಮಾತ್ರ ಹೀಗಾಯ್ತಾ? ಅದೇ ಗೊತ್ತಾಗ್ತಿಲ್ಲ. ಫುಡ್ ಪಾಯ್ಸನ್ ಆಗಿದ್ರೆ ಇಬ್ರಿಗೂ ಆಗ್ಬೇಕಿತ್ತಲ್ವಾ? ವಿಕ್ಕಿ ಅವ್ರೆ, ನೀವು ಇವತ್ತು ಆಫೀಸ್ಗೆ ಹೋಗ್ಬೇಡಿ, ಮನೇಲೇ ಇರಿ. ಯಾಕೆ ಹೋಗ್ಬಾರ್ದು? ನೀವ್ ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ವಾಮಿಟಿಂಗ್ ಸೆನ್ಸೇಷನ್ ಶುರು ಆದ್ರೆ? ಇಲ್ಲ ಆಂಟಿ, ಇವತ್ತು ಆಫೀಸ್ನ ಮಿಸ್ ಮಾಡ್ಕೊಳಕ್ ಆಗಲ್ಲ, ಹೋಗ್ಲೇಬೇಕು. ಅಲ್ಲ ವಿಕ್ಕಿ, ನಿಮಗ್ ನಿಮ್ ಹೆಲ್ತ್ಗಿಂತ ಆಫೀಸೇ ಇಂಪಾರ್ಟೆಂಟಾ? ನನಗೇನಾದ್ರೂ ಪರವಾಗಿಲ್ಲ ಹೆಂಡತಿ, ಆದ್ರೆ ಇವತ್ತು ಆಫೀಸ್ ಹೋಗ್ಲೇಬೇಕು. ಆಕ್ಸಿಡೆಂಟ್ ಸಂಬಂಧಪಟ್ಟಿದ್ದ ಕೇಸ್ ಬಗ್ಗೆ ಏನೋ ಕ್ಲೂ ಸಿಗುತ್ತೆ ಅಂತ ಪ್ರಜ್ವಲ್ ಹೇಳಿದಾರೆ. ಆದ್ರೆ ವೇದಾಂತ್ ಬಾಬಾ, ನೀವ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ಕೆಲ್ಸಾನು ಮಾಡಂಗಿಲ್ಲ. ಇದರಿಂದ ಹೊರಗಡೆ ಇರ್ಬೇಕು ಅಂತ ಹೇಳಿದ್ರು ಅಂತ ಹೇಳಿದ್ರಿ. ಮತ್ಯಾಕ್ ನೀವ್ ಈ ವಿಷಯದಲ್ಲಿ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ದೀರಾ? ಅಗ್ರಜ ಈ ಕೇಸಿಂದ ಹೊರಗಡೆ ಇರೋ ಮಾತ್ರಕ್ಕೆ ಅಲ್ಲಿ ಏನೇ ಡೆವಲಪ್ಮೆಂಟ್ ಆದ್ರೂ ತಿಳ್ಕೊಳ್ದೆ ನಾನು ಇರಕ್ಕಾಗಲ್ಲ ಹೆಂಡತಿ. ಅಲ್ಲಿ ಏನೇ ನಡೆದ್ರು ನನಗೆ ಗೊತ್ತಾಗ್ಬೇಕು. ಆರ್ತಿ, ಇದನ್ನ ದಯವಿಟ್ಟು ಕುಡಿಬೇಡಿ. ಕಬ್ಬಿನ ಹಾಲು ತುಂಬಾ ಉಷ್ಣ. ಅದರಲ್ಲೂ ಇಂಥ ಹೊತ್ತಿನಲ್ಲಿ ಕಬ್ಬಿನ ಹಾಲು ಕುಡಿಲೇಬಾರದು. ಇಂಥ ಟೈಮಲ್ಲಿ ಅಂದ್ರೆ ಅದು ಬೇಸಿಗೆ ಅಲ್ವಾ, ತುಂಬಾ ಹೀಟ್ ಇದೆ ಹೊರಗಡೆ. ಅಂಥದ್ರಲ್ಲೇ ಈಗ ಕಬ್ಬಿನ ಹಾಲು ಕುಡಿದ್ರೆ ಇನ್ನೂ ಹೀಟ್ ಜಾಸ್ತಿ ಆಗತ್ತೆ ಅಲ್ವಮ್ಮ? ಅಮ್ಮ, ಕಬ್ಬಿನ ಹಾಲು ಅಂದ್ರೆ ನನಗೆ ತುಂಬಾ ಇಷ್ಟ. ಬೇಡಮ್ಮ, ದಯವಿಟ್ಟು ಕಬ್ಬಿನ ಹಾಲು ಕುಡಿಬೇಡ. ತುಂಬಾ ಉಷ್ಣಾಂಶ ಇದೆ. ಬೇಕಾದ್ರೆ ನಾನು ಸಂಜೆ ನಿಂಗೆ ಒಳ್ಳೆ ಸ್ವೀಟ್ ಮಾಡ್ಕೊಡ್ತೀನಿ. ಆರ್ತಿಯವರೇ, ಹೆಣ್ಮಕ್ಳಿಗೆ ಸುಸ್ತಾಗೋದು, ತಲೆ ಸುತ್ತು ಬರೋದು ಬರೀ ಫುಡ್ ಪಾಯ್ಸನಿಂಗ್ ಇಂದ ಮಾತ್ರ ಅಲ್ಲ, ಅದಕ್ಕೆ ಬೇರೆ ಕಾರಣನೂ ಇರುತ್ತೆ. ಬೇರೆ ಕಾರಣನ? ಏನಮ್ಮ ಅದು? ಗಂಗಮ್ಮ, ಬನ್ನಿ ಇಲ್ಲಿ. ಅಮ್ಮವ್ರೆ, ಎಲ್ಲನೂ ಕರೀರಿ, ಸ್ವೀಟ್ ಕೊಡ್ಬೇಕು. ಸ್ವೀಟ್ ಹಂಚ್ತಿದ್ದೀರಾ? ಏನ್ ವಿಷಯ? ಫಸ್ಟ್ ಕರೀರಿ, ಆಮೇಲೆ ಹೇಳ್ತೀನಿ. ಧನಂಜಯ, ಹರೀಶ, ಎಲ್ರು ಬೇಗ ಬನ್ನಿ. ಶಿವಣ್ಣ, ನೀವು ಬನ್ನಿ. ಶಿವಣ್ಣ ಬನ್ನಿ. ಏನಮ್ಮ, ಏನ್ ವಿಷಯ?
ನೀವು ಬನ್ನಿ. ತಗೊಳ್ಳಿ. ಅಮ್ಮೋರೆ, ಸ್ವೀಟ್ ಕೊಟ್ಟಾಯ್ತಲ್ಲ, ಈಗ್ಲಾದ್ರೂ ಹೇಳಿ ಏನ್ ವಿಶೇಷ? ನನ್ನ ನಾದ್ನಿ ಪ್ರೆಗ್ನೆಂಟ್ ಆಗಿದ್ದಾಳೆ. ನಮ್ಮನೆಗೊಂದು ಪುಟ್ ಪಾಪು ಬರ್ತಾ ಇದೆ, ಅದಕ್ಕೆ ಈ ಸ್ವೀಟ್. ಅಮ್ಮೋರೆ, ನಾದ್ನಿ ಅಂದ್ರೆ ಯಾವ ನಾದ್ನಿ? ವಿಕ್ಯಣ್ಣನ ಹೆಂಡತಿ ಆರ್ತಿ. ವಿಕ್ಯಣ್ಣ ಅಪ್ಪ ಆಗ್ತಿದ್ದಾನೆ. ಆರ್ತಿ ಗರ್ಭಿಣಿನ? ದೇವ್ರೆ, ಅವಳಿಗೆ ಒಳ್ಳೇದ್ ಮಾಡಪ್ಪ. ಆದ್ಯ, ಎಂತ ಸಂತೋಷದ ಸುದ್ದಿ ಹೇಳಿದೆಮ್ಮ. ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನಾನು ತಾತ ಆಗ್ತಾ ಇದ್ದೀನಿ. ಇವತ್ತು ಇಲ್ಲಿದ್ದಕ್ಕೂ ಈ ವಿಷಯ ಗೊತ್ತಾಗಿದ್ದಕ್ಕೂ ಆಹಾ ದೇವ್ರೆ, ನಿನಗೆ 108 ನಮಸ್ಕಾರನಪ್ಪ. ಮಗಳನ್ನ ಮಾತಾಡಿಸ್ಬೇಕು. ಹೌದು, ಮಾತಾಡಿಸ್ಲೇಬೇಕು. ಏ ಶಿವಣ್ಣ, ಎಲ್ಲಿ ಹೋಗ್ತಿದ್ದೀರಾ? ಸ್ವೀಟ್ ಕೊಟ್ಟಾಯ್ತಲ್ಲ, ಗೇಟ್ ಹತ್ರ ಹೋಗಿ. ದೇವ್ರೆ, ನಿನ್ನ ಲೀಲೆನೇ ಅರ್ಥ ಆಗಲ್ವಲ್ಲಪ್ಪ. ಮಗಳು ಗರ್ಭಿಣಿ ಅನ್ನೋ ವಿಷಯನ ಗೊತ್ತು ಮಾಡ್ತೀಯ, ಆದ್ರೆ ಆ ಸಂತೋಷನ ಅವಳ ಹತ್ರ ಮಾತಾಡಿ ಸಂಭ್ರಮ ಪಡೋದಕ್ಕೂ ಅವಕಾಶ ಕೊಡಲ್ಲ. ಇಂಥ ಅಸಹಾಯಕತೆ ಯಾವ ತಂದೆಗೂ. ಅವಳು ತುಂಬಾ ಸಂತೋಷ ಪಡ್ತಾಳೆ. ಅಲ್ಲಮ್ಮ, ತಪ್ಪುತ್ರ. ನಮ್ಮನೇಲಿ ಇವತ್ತಿಂದ 12 ಜನ. 12? ಏಯ್, ಹೊಸದಾಗಿ ಇನ್ಯಾರೇ ಬಂದಿದ್ದಾರೆ? ಒಂದ್ ಒಗಟ್ ಹೇಳ್ತೀನಿ, ಆ ಒಗಟ್ ಬಿಡ್ಸಿದ್ರೆ ನಿನಗೆ ಗೊತ್ತಾಗುತ್ತೆ. ಅಯ್ಯೋ, ನೇರವಾಗಿ ಹೇಳದ್ಬಿಟ್ಟು ಸುಮ್ನೆ ತಲೆ ತಿಂತಾಳೆ. ಸರಿ, ಅದೇನ್ ಒಟ್ಟು ಅಂತ ಹೇಳಪ್ಪ. ಮರದಲ್ಲಿ ಮರ ಹುಟ್ಟಿ ಮರಚಿತ್ರ ಕಾಯಾಗಿ ತಿನ್ನಬಾರದ ಹಣ್ಣು ಬಲು ರುಚಿ. ಏನ್ ಹೇಳು ನೋಡೋಣ? ಅಯ್ಯೋ, ಅದ್ ಮಗು ಅಲ್ವೇನೆ? ಅದು ಪರಿ ಅಂದ್ರೆ ಕರೆಕ್ಟ್ ಅಮ್ಮ, ಮಗುನೆ. ಅಬ್ಬು, ಇರು, ಏನ್ ಹೇಳ್ತಿದ್ಯಾ ನೀನು? ಆ ಮರ ನೀನೇನಾ? ಏ ಹೋಗಮ್ಮ, ನಾನು ಇನ್ನೂ ಆ ಸಾಲಿಗ್ ಜೂನಿಯರ್. ಆ ಮರ ಅಕ್ಕಮ್ಮ. ಅಯ್ಯೋ, ಹೌದೇನೆ? ನಿಮಿಷ ಇರು. ರೀ, ಎಲ್ಲಿದ್ದೀರಾ? ಕೇಳಿದ್ರಾ? ನಮ್ಮ ಆರ್ತಿ ತಾಯಿ ಆಗ್ತಿದ್ದಾಳಂತೆ, ಬೇಗ ಬನ್ರಿ. ಅಯ್ಯೋ ಅಮ್ಮ, ಯಾರಿಗೆ ಹೇಳ್ತಿದ್ಯಾ? ಅಪ್ಪ ಮನೇಲಿಲ್ಲ. ಆಮೇಲೆ ನೀನೇನು ಹೇಳ್ದೆ ಹೇಳು? ನಮ್ಮ ಆರ್ತಿ ಅಕ್ಕ ತಾಯಿ ಆಗ್ತಿದ್ದಾಳ. ಹೂ ಕಡೆ, ಚಿಕ್ಕಿ ಆಗ್ತಿದ್ಯಾ? ಮಾ, ಹಲೋ ಮಾ. ಆಹಾ, ಅಮ್ಮನ್ ಖುಷಿ ಫೋನ್ ಅಲ್ಲೇ ಗೊತ್ತಾಗ್ತಿದೆ. ಫೋನ್ ಮಾಡಿರೋಳು ಮರ್ತು ಅಲ್ಲಿ ಖುಷಿ ಪಡ್ತಿದ್ದಾಳೆ. ಸರಿಮ್ಮ, ಎಂಜಾಯ್, ಬಾಯ್. ಅಮ್ಮ ನಡಿ, ಫಸ್ಟ್ ಆರ್ತಿ ಅಕ್ಕ ನೋಡ್ಕೊಂಡ್ ಬರೋಣ. ಅಯ್ಯೋ, ಯಾಕೆ ಅರ್ಜೆಂಟ್ ಮಾಡ್ತಿದ್ಯಾ? ಬಸ್ರಿ ಹುಡುಗಿನ ನೋಡಕ್ ಹೋಗೋವಾಗ ಬರೀ ಕೈಯಲ್ಲಿ ಹೋಗ್ಬಾರ್ದು. ಇರು, ನಿಮ್ಮ ಅಪ್ಪ ಬರ್ಲಿ, ಏನಾದ್ರೂ ತಿಂಡಿ ಮಾಡ್ಕೊಂಡು ಎಲ್ರೂ ಒಟ್ಟಿಗೆ ಹೋಗೋಣ. ಅಯ್ಯೋ, ಆದ್ರೆ ಅಮ್ಮ, ಅಪ್ಪ ಬರೋದ್ ಲೇಟ್ ಆಗುತ್ತೆ. ಹೌದಲ್ವಾ? ಸರಿ, ಎಲ್ಲಿದ್ದಾರೆ ಅಂತ ಕೇಳ್ತೀನಿ. ಬೇಡ, ಇದನ್ನೆಲ್ಲ ಫೋನಲ್ಲಿ ಹೇಳಿದ್ರೆ ಮಜಾ ಇರಲ್ಲ. ಅವ್ರ ತಾತ ಆಗ್ತಿರೋ ವಿಷಯನ ನಾನು ಅವ್ರ ಮುಂದೆನೆ ಹೇಳಬೇಕು. ಆ ಖುಷಿನ ನಾನು ಕಣ್ ತುಂಬಾ ನೋಡ್ಬೇಕು. ಎಲ್ಲಾರು ಸೈಲೆಂಟ್ ಆಗಿರ್ಬೇಕಾಗಿ ವಿನಂತಿ. ಇನ್ನೇನು ಪ್ರೊಫೆಸರ್ ಬಂದು ಬಿಡ್ತಾರೆ. ನಂಗೆ ಯಾಕೋ ಫಸ್ಟ್ ಬೆಂಚ್ ಸೂಟ್ ಆಗಲ್ಲ. ಫಸ್ಟ್ ಬೆಂಚ್ಗೆ ಅವಮಾನ ನಾನು ಇಲ್ಲಿ ಕೂತ್ರೆ. ಆದ್ಯಾ, ನೀನ್ ಹೇಳು, ನೀನ್ ಇಲ್ವಾ? ದೇವರು ಹುಡುಗಿನ ಸೃಷ್ಟಿ ಮಾಡಿರೋದೆ ಚೆನ್ನಾಗಿ ಓದೋಕೆ, ಅದಕ್ಕೆ ಅಲ್ವಾ ಎಲ್ಲ ಕಡೆ ನೀವೇ ಫಸ್ಟ್ ರ್ಯಾಂಕ್. ನಮ್ಗೆ ಲಾಸ್ಟ್ ಬೆಂಚ್ ಬಿಟ್ಕೊಡಿ. ಕಮಾನ್, ಹೋಗು.
ಸರಿ ಬುಳ್ಳ ಏನ್ರಿ ಅದು ಮಲಾಲ ಗಾಬರಿ ಹೆಂಗಸು ಇದ್ದಾಗ ಮನೆಯಲ್ಲಿ ಸಾಯಿಸಬೇಕಾದ ಯಮಗಳು ಕನ್ನಡನ ಕುಂದಾಕ್ಬಿಟ್ಟಿದ್ದೀರಾ. ರೀ ಕಾಂತ, ಶುದ್ಧವಾಗಿ ಕನ್ನಡ ಕೂಡ ಬರೆಯಕ್ ಬರಲ್ರಿ ನಿಮ್ಗೆ? ಇರಿ, ನಾನೇ ಒಂದ್ ಬರೀತೀನಿ. ಓಕೆ, ಇವಾಗ ಅಟೆಂಡೆನ್ಸ್ ಹೋಗ್ತೀನಿ. ವಿಕ್ರಾಂತ್, ಆರ್ತಿ, ಪ್ರೆಸೆಂಟ್ ಮಿಸ್. ನನ್ ಜೊತೆ ಇನ್ನೊಬ್ರು ಇದ್ದಾರೆ. ಸಾರ್ಥಕ್, ಪ್ರೆಸೆಂಟ್ ಮಿಸ್. ಅಮೂಲ್ಯ, ಬಂದಿದ್ದೀನಿ ಮ್ಯಾಮ್. ಕಾಂತ, ವೇದಾಂತ್, ಬಾಸು ಪಿಕ್ಚರ್ ನೋಡಕ್ ಹೋಗಿದ್ದಾರೆ. ಮತ್ತೆ ಇನ್ನೇನ್ ಮೇಡಮ್, ಪ್ರೊಫೆಸರ್ ಹೆಸರು ಎಲ್ಲಾದ್ರೂ ಅಟೆಂಡೆನ್ಸ್ ಅಲ್ಲಿ ಇರುತ್ತಾ? ಅಂತೂ 800 ಎಪಿಸೋಡಿಗೆ ಒಂದು ಕೌಂಟರ್ ಕೊಟ್ಟು. ಯಾರು ಮಾತಾಡ್ಬಾರ್ದು. ಮಾತಾಡಿದ್ರೆ ನಿಮ್ ಹೆಸರು ಬೋರ್ಡ್ ಮೇಲೆ ಬರೀತೀನಿ. ಆಮೇಲೆ ಮೇಸ್ಟ್ರು ಬಂದು ವಿಚಾರಿಸ್ಕೊಳ್ತಾರೆ. ಮಿಸ್ ಕಾಂತಾನೆ ಮಾತಾಡಿದ್ದು. ಸಾರ್ಥಕ್, ಫಸ್ಟಿಗೆ ನೀವು ಸುಮ್ಮನಿರಿ, ಇಲ್ಲಾಂದ್ರೆ ನಿಮ್ಮ ಹೆಸರು ಬರ್ದ್ಬಿಡ್ತೀನಿ. ಬರ್ಕೋ ಹೋಗಿಲ್ಲ. ಮದುವೆ ಆರ್ತಿ, ನಿಮ್ಮ ಡೆಲಿವರಿ ಆಗೋ ತನಕ ನೀವು ಕಾಂತನಿಂದ ದೂರ ಇದ್ರೇನೆ ಒಳ್ಳೇದು. ಅವನು ಸ್ಟ್ರೆಸ್ ಬರ್ಸ್ಟರ್ ಅಲ್ಲ, ಸ್ಟ್ರೆಸ್ ಬೂಸ್ಟರ್. ಅಂದ್ಹಾಗೆ ನಂದು ಒಂದು ರಿಕ್ವೆಸ್ಟ್ ಇದೆ. ಹೇಳಿ ಮಾ. ಇನ್ಮೇಲೆ ವಿಕ್ರಾಂತ್ ಅವರು ನಿಮ್ ಜೊತೆ ಆಫೀಸಿಗೆ ಬರೋ ಬದಲು ಆರ್ತಿ ಜೊತೆ ಸಮಯ ಕಳೆದ್ರೆ ಒಳ್ಳೇದು ಅನ್ಸುತ್ತೆ. ಏನೋ ಮನೇಲೆ ಕೆಲಸ ಮಾಡೋ ವ್ಯವಸ್ಥೆ ಇದೆ ಅಂತ ಅಲ್ವಾ, ಹಾಗೆ ಮಾಡ್ಬೋದು ಅನ್ಕೋತೀನಿ. ಆಗೋವರೆಗೂ ವಿಕ್ರಾಂತ್ ಅವರು ಆರ್ತಿ ಜೊತೆ ಇರೋದು ಒಳ್ಳೇದು. ಇದು ನನ್ನ ಅನಿಸಿಕೆ. ವೆರಿ ಗುಡ್ ಅಮ್ಮ. ಇನ್ಫ್ಯಾಕ್ಟ್ ನೀವು ಹೇಳಿ ತುಂಬಾನೇ ಒಳ್ಳೆ ಪಾಯಿಂಟ್. ವಿಕ್ರಾಂತ್, ಇನ್ ಮುಂದೆ ಆರ್ತಿ ಅವ್ರಿಗೆ ಮಗು ಆಗೋ ತನಕ ನೀನು ಆಫೀಸಿಗೆ ಬರೋ ಹಾಗಿಲ್ಲ. ವರ್ಕ್ ಫ್ರಮ್ ಹೋಮ್, ಇದು ನನ್ನ ಆರ್ಡರ್. ಓಕೆ, ನನ್ನ ಹೆಂಡತಿ ಜೊತೆನೇ ಇರ್ತೀನಿ.